ದರ್ಶನ್ ಸರ್ ದಯವಿಟ್ಟು ಬರಬೇಕು. ಬಹಳ ಅಪರೂಪವಾದ ದಿನ. ಈ ಸಿನಿಮಾ ಸೂಪರ್ ಸಕ್ಸಸ್ ಆಗಿದ್ದಕ್ಕೆ ಕರ್ನಾಟಕ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮದ ಪರವಾಗಿ, ತಮ್ಮೆಲ್ಲ ಅಭಿಮಾನ ಪರವಾಗಿ ದರ್ಶನ್ ಅವರ ಸರಳತೆ ಮೊನ್ನೆ ನನಗೆ ಗೊತ್ತಾಯಿತು. ಇದ್ರ ಬಗ್ಗೆ ಭಾಳ ಮಾತಾಡಿದ್ದೀನಿ. ಲೂನಾ ಟು ಲ್ಯಾಂಬರ್ನಿ ಕಾರ್ ಅಂದರು ಅಂತ ಒಂದು ಹೃದಯ ಶ್ರೀಮಂತಿಗೊಂಡ ನಟ ಇವತ್ತು ಕಂಡಿದ್ದಾರೆ ನಮಗೆ. ಇವರಿಂದ ಭಾಳಷ್ಟು ನಮ್ಮ ಎತ್ತರವಾದ ಕೆಲಸಗಳನ್ನು ನಾವು ಡಾಕ್ಟರ್ ರಾಜ್ಕುಮಾರ್ ತದನಂತರ ತಮ್ಮ ಲಾಸ್ಟ್ ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗ್ ಮಾತ್ರ ಸರ್ ಸೂಪರು. ನಿಮ್ಮ ಹೃದಯ ಹಂಗೆ ಇದೆ. ನಾವು ಭಾಳಷ್ಟು ತುಂಬ ಒಂದು ಒಳ್ಳೆಯ ಆಸೆಯಿಂದ ಖುಷಿಯಿಂದ ನಾವೆಲ್ಲರೂ ಬಂದು ಸಕ್ಸಸ್ ಆಗಿ ರಾಕ್ಲೆ ವೆಂಕಟೇಶ್ವರ ಕೊಟ್ಟು ಧನ್ಯವಾದಗಳು. ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ನನಗೆ ಭಾಳ ಖುಷಿಯಾಗಿದೆ. ಈ ಪಿಕ್ಚರ್ ಕರ್ನಾಟಕದಲ್ಲಿ ಕಾಂತಾರ ಆದಮೇಲೆ ಕಾಟೇರನ ಸಕ್ಸಸ್ ಆಗುತ್ತೆ, ಕಾಟೇರ ಒಂದು ಮೈಲಿಗಲ್ಲಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಕ್ಲೈನ್ ಸಾರ್ ಇಡೀ ತಂಡಕ್ಕೆ ಒಳ್ಳೆಯದಾದಂತ ಹಾರೈಸ್ತೀನಿ, ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಿತ್ರರಿಗೆ ಸ್ವಾಗತಿಸ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾವೆಲ್ಲರೂ ಸಾಕಷ್ಟು ಸರಿ ಮಾತಾಡಿದ್ದೀವಿ. ಇವಾಗ ನೀವು ಪ್ರಶ್ನೆಗಳು ಕೇಳ್ತಾ ಚಿತ್ರನ ನೋಡಿದ್ದೀರಾ. ಚಿತ್ರ ನೋಡಿ ನಿಮಗೆಲ್ಲ ಏನು ಅನಿಸಿದೆ, ಮತ್ತು ಅಫ್ಕೋರ್ಸ್ ದಿ ಬಾಸ್ ನೀವೆಲ್ಲರೂ ತುಂಬ ದಿನದಿಂದ ಅವ್ರ ಜೊತೆಯಲ್ಲಿ ಮಾತಾಡಬೇಕು, ನಿಮ್ಮ ಪ್ರೀತಿ ವಿಶ್ವಾಸನ ಹಂಚ್ಕೋಬೇಕು ಅವ್ರ ಜೊತೆಯಲ್ಲಿ ಅಂತ ಆಸೆ ಪಡ್ತಾ ಇದ್ದೀರಾ. ಸೊ ಇವತ್ತು ದಯವಿಟ್ಟು ನಾವೆಲ್ಲರೂ ತುಂಬ ಮಾತಾಡಿದ್ದೀವಿ ಚಿತ್ರದ ಬಗ್ಗೆ, ಎಲ್ಲರ ಬಗ್ಗೆ ನಾವೇ ಮಾತಾಡ್ಕೊಂಡಿದ್ದೀವಿ ಎಲ್ಲ. ಈಗ ಚಿತ್ರ ಬಿಡುಗಡೆಯಾಗಿ ತುಂಬ ದೊಡ್ಡ ಯಶಸ್ವಿನ ತಂದುಕೊಟ್ಟಿರುವಂಥ ಡಿ ಬಾಸ್ ಅಭಿಮಾನಿಗಳು, ಸಾವಿರ ಸೆಲೆಬ್ರಿಟೀಸ್ ಮತ್ತು ಇಡೀ ರಾಜ್ಯದ ಜನತೆಗೆ ನಾವು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ನಾವು ಸೇರಿದ್ದೀವಿ. ಮತ್ತು ನೀವು ನಿಮ್ಮ ಅನಿಸಿಕೆ ಏನಿದ್ರು ದಯವಿಟ್ಟು ನಮ್ಮ ಜೊತೆ ಹಂಚ್ಕೋಬೋದು. ಪ್ರಶ್ನೆಗಳು ಏನಾದಿದ್ದರೆ ದಯವಿಟ್ಟು ಕೇಳ್ಬೋದು. ಒಂದು ನಿಮಿಷ. ತಮಿಳು ಮತ್ತು ತೆಲುಗು ಭಾಷೆಗೆ ಡಬ್ ಆಗುತ್ತೆ ವೆರಿ ಶಾರ್ಟ್ಲಿ, ಅಂದರೆ ಒಂದು 3-4 ವಾರ ಆದಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೀವೇ ಡೈರೆಕ್ಟ್ ರಿಲೀಸ್ ಮಾಡ್ತಾ ಇದ್ದೀರಾ, ಬೇರೆ ಯಾರಲ್ಲಿ? ತುಂಬ ಜನ ಕೇಳ್ತಾ ಇದ್ದಾರೆ, ಏನು ಅಂದ್ಕೊಂಡಿಲ್ಲ ಈಗ. ಲೈಟ್ ವೇರಿಯೇಷನ್ ಕೊಡ್ಬೇಡಿ ದಯವಿಟ್ಟು. ಆಯ್ತಲ್ಲ ಸರ್, ಗೊತ್ತಾಯ್ತು ಸರ್. ಎಂಟೈರ್ ಕರ್ನಾಟಕ ನಮಗೆ ಸೇಮ್ ರೆಸ್ಪಾನ್ಸೇ ಬರ್ತಾ ಇದೆ. ನೀವೊಂದು ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ ಎರಡೂ ಕಡೆಯೂ ಏನು ಅಂತಂದರೆ ಬೇಸಿಕಲಿ ರೂರಲ್ ಸೈಡು ಎಮೋಷನ್ಸ್ಗಿನ್ನ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ. ಎಸ್ಪೆಷಲಿ ದಿ ಸೆಕೆಂಡ್ ಹಾಫ್ ಸಿನಿಮಾ ಏನಿದೆ ಅದನ್ನು ಜಾಸ್ತಿ ಕನೆಕ್ಟ್ ಆಗ್ತಿದೆ. ನಮಗೆ ಥಿಯೇಟರ್ಸಿಂದ ಬರ್ತಾ ರಿಪೋರ್ಟ್ಸ್ ಆಗಿರಲಿ, ಡಿಸ್ಟ್ರಿಬ್ಯೂಟರ್ ಸೈಡಿಂದ ಹೇಳ್ತಾ ಇರೋದಾಗಿರಲಿ, ಉತ್ತರ ಕರ್ನಾಟಕ ಸೈಡ್ ಜಾಸ್ತಿನೇ ನಮಗೆ. ಆಫ್ಟರ್ ನಾವು ಚಿತ್ರದುರ್ಗ ಅಂತ ಈ ಕಡೆ ಯಾವ ಕಡೆಗೆ ಹೋದ್ರೂ ನಮಗೆ ಬರ್ತಾರೆ ಕಾಲ್ಸ್ ಅಥವಾ ನಾವು ವೀಡಿಯೋಸ್ ಏನು ನೋಡ್ತಾ ಇದ್ದೀವಿ ಅಲ್ಲೆಲ್ಲರೂ ಒಂದು ಎಮೋಷ್ನಲ್ ಕನೆಕ್ಟ್ ಆಗ್ತಿದ್ದಾರೆ ಸಿನಿಮಾಗೆ ಅಂತ ಅಂದ್ಬಿಟ್ಟು ಅಂತ. ಆ್ಯಂಡ್ ಇನ್ನು ಹ್ಯೂಜ್ ವೇ ಅಂದರೆ ಬರ್ತಾ ಇರೋದ್ರಲ್ಲಿ ಒಂದು 8 ಟಿಕೆಟ್ 9 ಟಿಕೆಟ್ ಅಂದರೆ ಒಂದು ಫ್ಯಾಮಿಲಿಯಾಗೆ ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ರೆಸ್ಪಾನ್ಸ್ ವೈಸ್ ನಮಗೆ ಈವನ್ ಆಗಿದೆ ಸರ್, ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ. ರಿಡ್ಯೂಸ್ ಮಾಡ್ಬೇಕಂತ ಏನಾದ್ರು ಅಂತ ನಿಮಗೆ? ಇಲ್ಲ ಸರ್, ನಮಗೆ ಆಸ್ ಅ ಟೀಮ್ ನಮ್ಗೆ ಯಾವತ್ತೂ ಅನಿಸಿಲ್ಲ. ಒಂದು ಸ್ಟ್ರೈಟ್ ಕತೆ ಹೇಳಬೇಕು, ಒಂದು ಮಣ್ಣಿನ ಕತೆ, ಹಲವಾರು ಆಯಾಮಗಳಿದೆ ಅಲ್ಲಿ. ನಾವು ನಾನು ಫಸ್ಟಿಂದ ಹೇಳ್ಕೊಂಡು ಬಂದಿದ್ದೆ, ಹಲವಾರು ಇನ್ಸಿಡೆಂಟ್ನ ಬೇಸ್ ಮಾಡಿದ್ದೀವಿ ಅಂತ. ಅದು ಉಳುವನೆ ಭೂಮಿಗಡೆ ಒಂದು ಮಾತ್ರ ನಾವು ಫೋರ್ಗ್ರೌಂಡ್ ಪ್ರೊಜೆಕ್ಟೆಡ್ ಆಗಿತ್ತು. ಅದಾಗಿರ್ಬೋದು, ಹೊಲೆಮಾರಿ ಜಾತ್ರೆ ಆಗಿರ್ಬೋದು, ಅಥವಾ ಏನು ಸ್ಕೆಲೆಟನ್ಸ್ಗಳು ಸಿಕ್ಕಿತ್ತು ಅದರ ಬಗ್ಗೆ ಆಗಿರ್ಬೋದು, ಅಥವಾ ನಾವು ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾರೋ ವಿಷಯದ ಬಗ್ಗೆ ಆಗಿರ್ಬೋದು. ತುಂಬ ಆಯಾಮಗಳಿದೆ ಸರ್. ಅದನ್ನೆಲ್ಲ ಹೇಳಬೇಕು ಅಂತಂದಾಗ ಒಂದು ಚಿಕ್ಕ ಟೈಮ್ ತೊಗೊಳುತ್ತೆ ಅದು ನಮಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಏನಾಗುತ್ತೆ, ಕೆಲವೊಂದು ಟೈಮ್ ಒಂದು ಪ್ಲಾಟ್ನ ಸೆಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ಹೋಗಿರುತ್ತೆ ನಮಗೆ. ಒಂದು ಪ್ಲಾಟ್ನ ಸೆಟ್ ಮಾಡಬೇಕು, ನಿಮ್ಗೆ ಗೊತ್ತಾಗ್ದಂಗೆ ಸಬ್ಕಾನ್ಷಿಯಸ್ಲಿ ಒಂದು ಪ್ಲಾಟ್ ಸೆಟ್ ಆಗ್ತಾ ಇರುತ್ತೆ. ನಾನು ಸಡನ್ನಾಗಿ ಆಲ್ ಆಫ್ ಅ ಸಡನ್ ಶ್ರುತಿ ಮೇಡಮ್ ಒಂದು ಸೀನ್ ತೊಗೊಂಬಂದು ಅಲ್ಲಿಂದನೇ ಶುರು ಮಾಡೋದಕ್ಕಾಗಲ್ಲ. ಅಕ್ಕ ತಮ್ಮ ಬಾಂಡಿಂಗ್ ಹೆಂಗಿದೆ ಅಂತ ಫಸ್ಟ್ ನಿಮ್ಮ ಮೈಂಡಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಬಿಲ್ಡ್ ಆಗಿರುತ್ತೆ. ಸೊ ಒಂದು ಓವರ್ ಆಲ್ ಮಾಡಿದಾಗ ನಾವು ಮುಂಚೆನೇ ಟೀಮ್ ಆಗಿ ಎಲ್ಲ ನಮ್ಗೆ ಗೊತ್ತಿತ್ತು ಸರ್ 3 hours ಫಿಲಮ್ ಬರುತ್ತೆ ಅಂತ ನಮಗೆ ತುಂಬ ಗೊತ್ತಿತ್ತು. ಬಟ್ ಆಸ್ ಅ ಟೀಮ್ ನಾವು ಡಿಸಿಷನ್ ತೊಗೊಳ್ಳೋದು, ಇಲ್ಲ ವಿ ವಿಲ್ ರಿಲೀಸ್ ದಿಸ್. ಇದು ಸರ್ 2 ಡಿಫ್ರೆನ್ಸ್ ಇದೆ ಸರ್. ಲೆಂತ್ ಬೇರೆ, ಲ್ಯಾಗ್ ಬೇರೆ. ಲ್ಯಾಗ್ ಅನ್ನೋದು 2 hour ಫಿಲಮಲ್ಲೂ ಬರುತ್ತೆ, 3 hour ಫಿಲಮ್ ಕೂಡ ನಿಮ್ಮ ಎಂಟರ್ಟೈನಿಂಗ್ ಆಗಿ ಕುತ್ಕೊಳ್ಳುತ್ತೆ. ಸೊ ರೀಸೆಂಟ್ ಫಿಲಮ್ಸೇ 3-4 hour ಇರೋ ಫಿಲಮ್ಗಳೆಲ್ಲ ನಾವು ನೋಡಿದ್ದೀವಿ, ಇಷ್ಟು ದೊಡ್ಡ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಮಗೆ ಡ್ಯೂರೇಷನ್ ಬಗ್ಗೆ ಏನೋ ಅಂತ ಕಂಪ್ಲೇಂಟ್ಸ್ ಇದೆ ಸರ್. ರೈತರ ವಿಷಯ, ಜಾತಿ ವಿಷಯಕ್ಕೆ
ಅಂದರೆ ನೀವು ಮೇನ್ ಫೋಕಸ್ ಮಾಡಿದ್ದು ರೈತರ ವಿಷಯನ ಅಥವಾ ಜಾತಿ ವಿಷಯನ ಕ್ಲೋಸ್ ಮಾಡಬೇಕು ಅಂತ ಮೊದಲು ಅಂದ್ಕೊಂಡಿದ್ದು? ಸರ್, ಇದು ಸಿನಿಮಾ ಟೈಟಲ್ ನಾವೇನಂದ್ರೆ ಕಾಟೇರ ಅಂತ ಇಟ್ಟಿದ್ದು. ಅದ್ರ ರೀಸನ್ ಏನು ಅಂತಂದ್ರೆ, ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇರುವಂಥ ಕತೆ, ಅವನ ಸುತ್ತಲೂ ನಡೀತಾ ಇರುವಂಥ ಕತೆ. ನಾವು ಫಸ್ಟಿಂದನೂ ಯಾವುದೇ ಟೈಮಲ್ಲೂ ಒಂದೇನೋ ಲೆಕ್ಚರ್ ಥರ ಮಾಡಬೇಕು, ಒಂದು ಡಾಕ್ಯುಮೆಂಟ್ರಿ ಥರ ಮಾಡೋಕ್ಕೆ ಹೋಗಲಿಲ್ಲ ಸರ್. ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂಥ ಕತೆ, ಅವನಿಗೆ ನಡೆದಂಥ ಘಟನೆಗಳು, ಆ ಟೈಮಲ್ಲಿ ಇದ್ದಾಗ ಆದಂಥ ರಿಯಲ್ ಘಟನೆಗಳು ಇವನ್ ಲೈಫಲ್ಲಿ ಕನೆಕ್ಟ್ ಆದಾಗ ಏನಾಗುತ್ತೆ ಅನ್ನೋದೇ ನನಗೆ ಇದ್ದಿದ್ದ ಪಾಯಿಂಟ್. ಸೊ ಎಲ್ಲ ವಿಷಯಗಳನ್ನೂ ನಾವು ಕನ್ಕ್ಲೂಡ್ ಮಾಡಲೇಬೇಕು. ಈಗ ರೈತರದ್ದು ನೀವು ಅಲ್ಲಿಂದ ತೆಗೆದ್ರೆ ಕ್ಲೈಮ್ಯಾಕ್ಸಿಗೆ ಬರೋಕ್ಕಾಗಲ್ಲ. ಸೊ ಒಂದಕ್ಕೊಂದು ರಿಲೇಟೆಡ್, ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇದೆ. ಸೊ ಎವ್ರಿಥಿಂಗ್, ಇವನ್ ದಿ ಸ್ಕೆಲಿಟನ್ ಪಾರ್ಟ್ ಆಗಿರ್ಬೋದು, ಅದು ಕೂಡ ಅದಾಗಿದ್ದಕ್ಕೆ ಇನ್ನೊಂದೇನೋ ಇವ್ನ ಲೈಫ್ ಎಫೆಕ್ಟ್ ಆಗಿರುತ್ತೆ, ಅಲ್ಲಿಂದ ನಾವು ಕ್ಲೈಮ್ಯಾಕ್ಸ್ ಲೀಡ್ ಬರ್ತದೆ. ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ಹಾಗಾಗಿ ಅದು ಕನ್ಕ್ಲೂಷನ್ ನಮಗೆ ಓಕೆ, ಫೈನಲ್ ಫಿನಿಶಿಂಗ್ ಇದಾಗಬೇಕು ಅಂತಲೇ ಇದ್ದಿದ್ದು. ಕಾಟೇರದ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಯಾವತ್ತೂ ನಾವು ಆ ಥರದ್ದೇನು ಯೋಚನೆ ಮಾಡಿಲ್ಲ. ಈ ಸ್ಕ್ರಿಪ್ಟ್ ಓನ್ಲಿ ಇಷ್ಟೇ ಅಂತಲೇ ಯೋಚನೆ ಮಾಡಿರೋದು. ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರು. ಇನ್ನು ಅದಕ್ಕಿಂತ ಬೆಟರ್ ಯಾವ್ದೋ ಸ್ಕ್ರಿಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್. ನಾನು ಪ್ರೀಕ್ವೆಲ್ ಆಗಲಿ ಸೀಕ್ವೆಲ್ ಆಗಲಿ ಏನೋ ಮಾತಾಡ್ತೀನಿ. ದರ್ಶನ್ ಸರ್, ಕೇಶವಮೂರ್ತಿ, ಕನ್ನಡ ಪ್ರಭ. ಸರ್ ನಮಸ್ತೆ ಸರ್. ಸರ್, ಅಂದರೆ ನಿಮ್ಮ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ನೋಡದೇ ಇರೋಂಥ ಕೆಲವು ಇಶ್ಯೂಗಳು ಈ ಸಿನಿಮಾದಲ್ಲಿ ಬಂದವು. ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು, ಅಥವಾ ಒಲೆಮಾರಿ ಜಾತ್ರೆ, ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬ ಸೆನ್ಸಿಟಿವ್, ಅಂದರೆ ವ್ಯವಸ್ಥೆನಲ್ಲಿ ಇದ್ದಾವೆ, ಅದು ಇಲ್ಲ ಅಂತ ಯಾರು ಹೇಳಲ್ಲ, ಇದ್ದಾವೆ. ಬಟ್ ಆ ವಿಷಯಗಳು ನೀವು ಬಂದಾಗ ನಿಮಗೆ ಈ ಥರ ಬೇಡ ಅಥವಾ ಬೇಕು ಅಂತ ಏನಾದರೂ ಒಂದು ಸ್ವಲ್ಪ ನಿಮ್ಗೆ ಅನಿಸಿದ್ದಿತ್ತ ಕತೆ ಕೇಳಬೇಕಾದ್ರೆ? ಸರ್, ನಾನು ಆ್ಯಕ್ಚುಲಿ ಒಂದು ಚಂದಮಾಮನ ಕತೆ ಥರ ಕೇಳ್ತೀನಿ ಸರ್. ನಿಮ್ಮ ಊರಲ್ಲಿ ಒಬ್ಬ ರಾಜ ಇದೆ, ಹಿಂಗೆ ಅಂತ ಅಷ್ಟೇ ಕೇಳ್ತೀನಿ ಸರ್. ಅದಾಗಬೇಕು, ಚೆನ್ನಾಗಿದೆ, ಒಂದೊಳ್ಳೆ ಮೆಸೇಜ್ ಇದೆ. ಸೊ ಇದನ್ನು ಹೇಳಬೇಕು, ನಾನು ಹೇಳಬಾರ್ದು ಅಂತಲ್ಲ. ಈಗ ಮಾಸ್ತರ್ ಅಷ್ಟು ಚೆನ್ನಾಗಿ ಬರೀತಾರೆ. ಇವತ್ತು ಆ್ಯಕ್ಚುಲಿ ತುಂಬ ಜನ ಮಾತಾಡೋದೇನು, ಗಂಡಸಾದ್ರು ಬೆವರು ಸುರಿಸ್ಬೇಕಲ್ಲ, ಜೊಲ್ ಸುರಿಸ್ಬಾರ್ದು. ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ, ಅದನ್ನು ಬ್ರೀಫಾಗಿ ಹೇಳ್ಕೊಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಂಡು. ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ, ಅರ್ಥ ಆಗುತ್ತಲ್ಲ ಎಲ್ರಿಗೂ. ಸೊ ಅದನ್ನು ಕೇಳ್ಕೊಂಡೆ ನಾ ಮಾಡಿ. ಆಮೇಲೆ ಇದನ್ನು ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ, ಯಾಕಂದ್ರೆ ನಡೀತಾರ ಕಥೆಗಳು ತಾನೆ. ಸೊ ಅದ್ರ ಮೇಲೆ ಅಷ್ಟೇ. ಎಕ್ಸಾಕ್ಟ್ಲಿ ಸರ್, ಅದೇ ಆ ನಡೀತಾ ಇರೋ ಇದರಲ್ಲೇ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ. ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರಾಗಿ ಮೋಸ್ಟ್ಲಿ ಪ್ರಿವಿಯಸ್ ಮಾಡಿದ್ರೆ ಯಾರಿಗೂ ದರ್ಶನ ಕಾಣಿಸ್ಲಿಲ್ಲ, ನಾವು ಸೆಲೆಕ್ಟ್ ಮಾಡಲಿಲ್ಲ ಅಂತ ಕಾಣಿಸ್ಲಿ ಸರ್. ಮಾಡಿರೋಂಗೆ ಹಾಂ ಸರ್, ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಇದೆ ಸರ್. ಥ್ಯಾಂಕ್ ಯು ಸರ್. ನಾನು ಹೇಳ್ಕೋಬೋದಲ್ಲ ಸರ್, ನಾನೊಬ್ಬ ಕಲಾವಿದ ಅಂತ. ಎಲ್ಲಿ ತನಕ ಹೋಗ್ಬೋದಂದ್ರೆ ಅದು ನ್ಯಾಷನಲ್ ಲೆವೆಲ್ ತನಕ ಹೋಗಿ ಒಂದು ಅವಾರ್ಡ್ ಕಾಂಪಿಟಿಷನ್ಗೆ ಕಂಪೇರ್ ಒಂದು ಪ್ರಶ್ನೆ ಸರ್, ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ ಹೊಸ ಸ್ಕೀಮ್ ಡಬಲ್ ಇಂಟರ್ವಲ್ ಅಂತ ಇಟ್ಬಿಡಿ ಸರ್. ಸರ್ ಏನಿಲ್ಲ ಸರ್, ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ. ಒಂದ್ಸಲಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್. ಬೆಳಗ್ಗೆ ನಮ್ಮ ಡೈರೆಕ್ಟ್ರು ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲರೂ ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅನ್ಸುತ್ತೆ, ಓಕೆ ಎಲ್ಲೋ ಸ್ವಲ್ಪ ಆ್ಯಕ್ಟ್ ಮಾಡೋಕೆ ಒಂದು ಜಾಗ ಇರೋ ಕಡೆ, ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ ಅಷ್ಟೇ. ಇದು ಬಂದಾಗಪ್ಪೇ ನಾನು ಮಾಡ್ತೀನಿ, ಇಲ್ಲಿ ಇದು ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು. ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಿದಾಗ, ಪ್ರಿಪೇರ್ ಮಾಡಿದಾಗ, ಸೊ ನೀವು ಹೇಳಿದಾಗ ನನಗೆ ಆ್ಯಕ್ಟಿಂಗ್ ಬರ್ಬೋದು ಸರ್. ಸರ್, ನಿಮಗೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟು ಯಂಗರ್ ವರ್ಷನ್ದ ಅಥವಾ ಓಲ್ಡರ್ ವರ್ಷನ್ ಸರ್? ಅಂದರೆ ನಿಮ್ಗೆ ಗೆಟಪ್ ಸರ್, ಇಡೀ ಟೀಮ್ ಇಡೀ ಸಿನಿಮಾಗೆ ಸಿಕ್ತು ಸರ್. ನಿಮಗೆ ಸರ್, ನಿಮ್ಮ ಪರ್ಸ್ನಲಿ ನಿಮಗೆ? ನನಗೆ ಏನಿಲ್ಲ ಸರ್. ಸರ್, ಇಷ್ಟು ಸಿನಿಮಾದಲ್ಲಿ ಡಿ ಬಾಸ್ ಸಿನಿಮಾ ಅನ್ನೋದಾಗ್ತಿತ್ತು, ಆದರೆ ಈ ಸಿನಿಮಾದಲ್ಲಿ ಕಥೆನೇ ಸೂಪರ್ ಸ್ಟಾರ್ ಆಗಿದೆ. ಸೊ ಏನು ಹೇಳ್ತೀರಾ ಸರ್? ಹಂಗಾರೆ ನನ್ನ ಪ್ರೀತಿ ರಾಮಮ್ಮ ಸರ್, ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಅದೇ ಸಂಗೊಳ್ಳಿ ರಾಯಣ್ಣಮ್ಮ ಅಲ್ಲ, ಆ ಕಥೆಗಿಂತ ಇದು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿದೆ. ಅಲ್ಲಪ್ಪ, ಒಂದೇನಂದರೆ ಆ ಥರ ಬಂದಾಗ ಮಾಡೋಕ್ಕೆ ನಾವು ರೆಡಿ ಇರ್ತೀವಮ್ಮ. ಅಂದರೆ ಆ ಥರ ತೊಗೊಬರ್ಬೇಕಷ್ಟೇ. ಆಮೇಲೆ ಯಾರು ದೊಡ್ಡದಲ್ಲಮ್ಮ, ಸಿನಿಮಾ ದೊಡ್ಡದಮ್ಮ. ಈ ಸಿನಿಮಾ ಒಳಗಡೆ ಬಂದಾಗ ನಾನು ಇದು ಏನೋ ದರ್ಶನ್, ನಾನು ಕಲಾವಿದನಾಗ ಒಳಗಡೆ ಬರ್ಬೇಕು ನಾವು ಅಷ್ಟೇ ಸರ್. ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತು ಕಥೆಗಾರರನ್ನ ಅಂದರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದೆಯಾ, ತುಂಬ ಅಪರೂಪಕ್ಕೆ ಆಗ್ತಿವೆಯಾ ಅನ್ನುವಂಥದ್ದು ಸರ್. ಒಬ್ಬ ಸ್ಟಾರ್ಗೆ ನಮ್ಮಲ್ಲಿರದ ಕಥೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್. ಒಂದು ನಿಮಿಷ. ಅಲ್ಲ ಸರ್, ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂಥ ವಿಚಾರ ಸರ್. ನೀವು ಕೇಳಿದ ಪ್ರಶ್ನೆ ಇಲ್ಲಿಗೆ ಸೇರಿದೆ ಸರ್, ಇಲ್ಲ ಅಲ್ಲಿಗೆ ಸೇರಿದೆ ಸರ್? ಇಲ್ಲ ಸರ್, ನನ್ನ ಪ್ರಶ್ನೆ ಸ್ಟಾರ್ಗಳು ನಮ್ಮ ನೆಲದ ಕಥೆಗಳನ್ನ ಸ್ಟಾರ್ಗಳು ದರ್ಶನ್ ಹತ್ರ ಏನಾಯ್ತು ಕೇಳಿ ಸರ್.
ಆಯ್ತು ಸರ್. ದರ್ಶನ್ ಸರ್, ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕಥೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ? ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು, ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ. ನಂದು 3 ಇದಿರುತ್ತೆ ಸರ್. ಒಂದು, ಹೆಣ್ಣನ್ನು ಆ್ಯಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ. ನೀನು ಆ್ಯಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಬಿಟ್ಟಾಕಬೇಕು ಸೈಡಿಗೆ ಅಷ್ಟೇ. ಅದು ಬಿಟ್ಟು ನನ್ನ ನೆಲದ ಬಗ್ಗೆ, ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡಿಸ್ಬಾರ್ದು. ಇನ್ನೊಂದು, ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ. ಆತ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ. ಮನೆಯಿಂದ ತರ್ತಾನೆ, ಸಾಲ ಮಾಡ್ತಾನೆ, ಬ್ಯಾಂಕಾಗಿ ಗಿರ್ವಿ ಇಡ್ತಾನೆ ಗೊತ್ತಿಲ್ಲ. ಆತ ಒಬ್ಬ ನಂಬ್ಕೊಂಡು ನಮ್ಮನ್ನ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತಂಗೆ ಒಳ್ಳೇದಾಗಬೇಕಷ್ಟೆ. ಈ 3 ಇಟ್ಕೊಂಡು ನಾನು ಸಿನಿಮಾ ಸರ್. ಕೃಷ್ಣ ಸರ್, ಕನ್ನಡ ಪಿಕ್ಚರ್ ರವಿ ಸರ್. ಹಾಂ ಸರ್. ಹಾಂ ಸರ್. ಸರ್, ನೀವು ಕಲಾವಿದರ ಸಂಘದಲ್ಲಿ ಅಂದರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಇದ್ರಿ, ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನನ ನೋಡ್ತೀರಿ ಅಂತ. ಅಂದರೆ ಒಂದ್ಸರಿ 2 ಕೈಯಿಂದ ಫೈಟ್ ಮಾಡ್ತಾನೆ, ಒಂದ್ಸಲಿ 1 ಕೈಯಿಂದ ಫೈಟ್ ಮಾಡ್ತಾನೆ, 3ನೇ ಸಲ 2 ಕೈ ಇರಲ್ಲ ಅಂತ. ಸರ್, ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬಾ ಜನ ವಯಸ್ಸಾದಂಥವ್ರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತ ಇದೆ ಸರ್. ಈ ಮೂಲಕ ಅವ್ರಿಗೆ ಒಂದು ರಿಪ್ಲೈ ಸರ್ ಪ್ಲೀಸ್ ಸರ್. ಅವ್ರು ಥ್ಯಾಂಕ್ಸ್ ಹೇಳೋದಲ್ಲ ಸರ್, ಅವ್ರ ಪಾದಗಳನ್ನ ನಿಲ್ಲ ನಮಸ್ಕಾರ ಮಾಡ್ತಾರೆ, ಖುಷಿ ಪಟ್ಟಲ್ಲ ಸರ್, ನೋಡ್ಬಿಟ್ಟು ಅಷ್ಟೇ ಸರ್. ಆಮೇಲೆ ಒಂದೇನಂದ್ರೆ ಅದೆಲ್ಲ ನಾವು ಮಾಡೋದು ಸರ್, ನಿಮ್ಗೆ ಬರೀ ದರ್ಶನ್ ಒಬ್ಬನೇ ಕಾಣಿಸ್, ಯಾಕಂದ್ರೆ ಮುಂದ್ಗಡೆ ಇದ್ದೀವಿ ಸರ್, ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್. ಇವ್ರುಗಳು ಔಟ್ಪುಟ್ಟು ಅಷ್ಟೇ ನಾವು ಹೊರಗಡೆ ತಂದಿಲ್ಲ ಸರ್, ಅಷ್ಟೇ. ದರ್ಶನ್ ಸರ್, ಅದೇ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು, ಆವಾಗಲೇ ನನಗೂ ಕೇಳುವಂತ ಆಲೋಚನೆ ಇತ್ತು. ಬಟ್ ನೀವದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋಂತ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರದ ತರಿಸ್ಕೊಂಡು ನೋಡಿದ್ರಿ ಅಂತ. ಈಗ ಇಲ್ಲ ಸರ್, ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ? ಪ್ರಶಸ್ತಿಗೋಸ್ಕರ ಹಂಗೆ ಅಂತಂದಿದ್ವಿ ಸರ್. ಇನ್ನು ಒಳ್ಳೊಳ್ಳೆದು ಏನು ಆರ್ಟ್ ಮೂವಿಗಳು ತೊಗೊಂಬರ್ತೀವಿ ಸರ್. ನಾನು ಪ್ರಶಸ್ತಿನೇ ನನಗೆ ತುಂಬ ಮುಖ್ಯ. ನನ್ನ ಮನೇಲಿ ಸೋಕೇಶನ್ ನಾನು ಜೋಡಿಸ್ಕೊಬೇಕು. ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ನ್ಯಾಷನಲ್ ಅವಾರ್ಡ್ ವಿನ್ನರ್, ಆ್ಯಕ್ಚುಲಿ ಪ್ರೌಡ್ ನಮ್ಮ ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ. ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್, ಅವಾರ್ಡ್ಗಲ್ಲ ಸರ್. ನಮ್ಮ ನಿರ್ಮಾಪಕರಿಗೆ, ವಿತರಕರಿಗೆ, ಡಿಸ್ಟ್ರಿಬ್ಯೂಟರ್ಗೆ, ಎಕ್ಸಿಬ್ಯೂಟರ್ಗಳಿಗೆ ಅವ್ರು ಹಾಕಿದ ದುಡ್ಡು ಅವ್ರ ಕೈಗೆ ಸೇರಬೇಕು. ಬರೋ ಜನ ಕಾಸು ಬಿಟ್ಟು ಒಳಗಡೆ ಬರ್ತಾರಲ್ಲ, ಅವು ಖುಷಿಯಾಗಿ ಹೊರಗಡೆ ಹೋಗಿ ಸರ್. ಪ್ರತಿಯೊಂದು ಸಿನಿಮಾನು ಕಾಟಾರನೇ ಆಗಲ್ವಲ್ಲ ಸರ್. ಈಗೇನಾಗುತ್ತೆ ಸಿ, ಅದಕ್ಕೆ ಅಲ್ಲಲ್ಲ ಐ ವಾಂಟ್ ಟು ಫಿನಿಶ್ ಇಟ್. ಈಗೇನಾಗುತ್ತೆ, ನೆಕ್ಸ್ಟ್ ಸಿನಿಮಾ ನಾನು ಬೇರೆ ಥರ ತೊಗೊಳ್ತೀನಿ ಸರ್. ನಾನು ಮತ್ತೆ ಕಾಟಾರನೇ ಮಾಡಲ್ಲ ಸರ್. ಹಾಂ, ಥ್ಯಾಂಕ್ ಯು ಸರ್ ಫ್ರಮ್ ಮೈ ವಿಶಸ್. ಲೆಟ್ ಮಿ ಸೀ ದಟ್. ಸರ್ ನಮಸ್ಕಾರ. ಏನು ಸರ್? ನಿಮ್ಮ ಪಾತ್ರದ ಬಗ್ಗೆ ಎಲ್ಲ ಅವ್ರು ಹೇಳಿ ಡೈರೆಕ್ಟ್ ಹೇಳಿದೆಲ್ಲ ಹಾಗೆ ಒಪ್ಕೊಂಡ್ರ? ಹೇಳ್ದಂಗೆ ಒಪ್ಕೊಂಡ್ರಿ ಅಂತ? ಹೌದು ಸರ್, ನಾನು ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೂ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದೇ ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಅಂದ್ಕೊಳ್ತೀನಿ. ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಗೆರೆ ನಾನು ಯಾವತ್ತೂ ದಾಟಿಲ್ಲ, ದಾಟೋದು ಇಲ್ಲ ಸರ್. ಅದು ನನ್ನ ನಂಬಿಕೆ. ಹೇಳಿ ಸರ್. ಹೀಗೆ ಕೇಳೋದಕ್ಕೆ ಬೇರೆ ಏನೋ ಹಿನ್ನೆಲೆ ಇದೆ, ಅದು ನಿಮ್ಗೆ ಅರ್ಥ ಆಗಿರ್ಬೇಕು. ಅರ್ಥ ಆಗಿಲ್ಲ. ನಾನು ತುಂಬ ಬ್ರಿಲಿಯಂಟ್ ಅಂತ ಅನಿಸ್ತು ಸರ್ ನನಗದು ಸನ್ನಿವೇಶ. ಹಾಂ ಹೌದು, ಯಾಕಂದರೆ ಬೇರೆ ಏನೋ ಥರ ಹೇಳಿ ಅದನ್ನು ತುಂಬ ಕ್ಲೀಶೆ ಆದಂಥ ಒಂದು ಸಿಚುವೇಶನ್ ಅದು. ಅಂದರೆ ಒಬ್ಬ ಕ್ರೂರತ್ವ ಇರುವಂಥ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಹೇಗೆಲ್ಲ ಹೀಯಾಳಿಸ್ಬೋದು, ಅದನ್ನು ಬೇರೆ ಥರ ಇದುವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ವಿ. ಆದರೆ ಅಷ್ಟು ಸೂಕ್ಷ್ಮವಾಗಿ ಹೆಂಡನನ್ನು ಪ್ರಶ್ನೆ ಮಾಡುವಂಥ, ಆಕೆಯನ್ನು ಅವಮಾನಿಸುವಂಥ ಒಂದು ಬ್ರಿಲಿಯಂಟ್ ಸೀನ್ ಆಗಿ ನನಗೆ ಅದು ಕಾಣ್ತು. ಅಂದರೆ ಆ 2 ವರ್ಗಗಳು ಹೆಂಗೆ ನೋಡ್ಕೊಳ್ತಾ ಇದ್ವು ಆಗಿನ ಕಾಲದಲ್ಲಿ ಅಂತ, ಅದನ್ನು ತುಂಬ ಬ್ರಿಲಿಯಂಟಾಗಿ ಸೀನ್ನ ಬರ್ಕೊಂಡು ಬಂದರು ನಿರ್ದೇಶಕರು ಅಂತ ನನಗನ್ನಿಸ್ತು. ಒಬ್ಬ ಕಲಾವಿದೆಯಾಗಿ ನಮಗೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ಆ ಚಾಲೆಂಜಿಂಗ್ನ ನಾವು ತುಂಬ ಪ್ರೀತಿಯಿಂದ ತೊಗೊಂಡು ತೆರೆ ಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಆ ಸೀನ್ ತುಂಬ ಅದ್ಭುತವಾಗಿ ಬಂದಿದೆ ಅಂತ. ಅದು ಕ್ರೆಡಿಟ್ ನಿರ್ದೇಶಕರಿಗೆ ಸೇರಬೇಕು, ರೈಟರ್ಗೆ ಸೇರಬೇಕು ಸರ್. ಜಡೇಶ್ ಅವರೇ, ನಿಮಗೆ ಈ ಕತೆ ಹೇಗೆ ಉಟ್ಕೊಂಡಿದ್ದು ಮತ್ತು ಆ ಕತೆ ಹಿನ್ನೆಲೆ ಏನು, ಇದು ದರ್ಶನ್ ಸರ್ ಹೇಳ್ಬೋದು ಅಂತ ಅನ್ಸೋ ಧೈರ್ಯ ಬಂದಿದ್ದು ಹೇಗೆ? ಇದು ಆ್ಯಕ್ಚುಲಿ ನನ್ನ ಪಿರಿಯಡಿಕಲ್ಲಿ ನಡೆದಿರೋ ಕತೆ ಅಲ್ಲ. ನಾನಿನ್ನೂ ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಒಲೆಮಾರಿ ಬಗ್ಗೆ ಹೇಳಿರುವಂಥ ಒಂದು ವಿಚಾರ. ಅದಾದಮೇಲೆ ನಾನು ಉಳುವನೆ ಒಡೆಯ ಬಗ್ಗೆ ಓದ್ಕೊಂಡಿದ್ದು.
ನಾವು ತರುಣ್ ಸರ್ ಒಂದ್ಸರಿ ಈ ಬ್ಯಾಕ್ಗ್ರೌಂಡಲ್ಲಿ ಮಾಡಬೇಕು ಅಂತ ಒಂದ್ಸರಿ ಚರ್ಚೆ ಆದಾಗ ಇವೆರಡು ಪಾಯಿಂಟ್ ನಾನು ಅವ್ರಿಗೆ ಹೇಳಿದೆ, ಅವ್ರಿಗೆ ಟ್ರಿಗರ್ ಆಯಿತು. ಆಮೇಲೆ ನಾವು ಕತೆ ಮಾಡಿದ್ವಿ. ಇನ್ನೂ ಉಳಿದಿದ್ದ ಜವಾಬ್ದಾರಿ ಎಲ್ಲ ತರುಣ್ ಸಾರೇ ತೊಗೊಂಡ್ರು. ಹೀರೋ ಸಾರ್ ಒಪ್ಸೋದ್ರಾಗಲಿ ಪ್ರೊಡ್ಯೂಸರ್ ಅದೆಲ್ಲ ಅವ್ರದ್ದೇ ಇತ್ತು, ನನ್ನದೇನು ಪಾತ್ರ ಇರಲಿಲ್ಲ. ಬಟ್ ನನ್ನಲ್ಲಿ ಗುರು ಶಿಷ್ಯರಾದಮೇಲೆ ಎಲ್ಲರೂ ನನಗೆ ಫೋನ್ ಮಾಡಿ ಒಳ್ಳೆ ಸಿನಿಮಾ ಅನ್ನಲಿಲ್ಲ, ನಿಮ್ಮ ಒಂದು ಪ್ರಯತ್ನ ಎಲ್ಲೋ ಸಿದ್ಧಲಿಂಗಯ್ಯ ಥರ ಒಂದು ಪ್ರಯತ್ನ ಆಯಿತು ಅಂತ ಹೇಳಿದ್ರು. ಸೊ ಅದೇ ಥರ ನಾನು ಯಾಕೆ ಮುಂದುವರಿಸ್ಬಾರ್ದಂತ ಒಂದು ದೃಢ ನಿರ್ಧಾರ ಮಾಡಿದೆ. ಅಚಾನಕ್ಕಾಗಿ ಇದು ಆಯಿತು. ಸೊ ನಮಗೆ ನನಗೆ ಅನ್ಸುತ್ತೆ ನಮ್ಮ ಕನ್ನಡದಲ್ಲಿ ಯಾಕೆ ಈ ಥರ ಒಂದು ಪ್ರಯತ್ನ ಆಗಬಾರ್ದು ಅಂತ ಒಂದು ಕೊರಗಿತ್ತು. ತರುಣ್ ಸರ್ ಮೂಲಕ, ದರ್ಶನ್ ಸರ್ ಮೂಲಕ ಅದು ನೆರವೇರಿತು. ಇವಾಗೂ ತುಂಬ ಜನ ಫೋನ್ ಮಾಡ್ತಾರೆ, ಕನ್ನಡದಲ್ಲಿ ಈ ಥರ ಒಂದು ಸಿನಿಮಾ ಬರುತ್ತೆ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ, ಈ ನಿಮ್ಮ ಮೂಲಕ ಆಯಿತು ಅಂತ. ನಾನು ಹೇಳಿದೆ ಅಷ್ಟೇ, ಒಂದು ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ. ನಾನು ಇವಾಗಲೂ ಹೇಳ್ತೀನಿ, ನೆಲದ ಕತೆ ಯಾವತ್ತಿಗೂ ಸೋಲಲ್ಲ. ದರ್ಶನ್ ಸರ್, ರಿಪಬ್ಲಿಕ್ ರಾಕೇಶ್, ಗ್ರಾಮೀಣ ಭಾಷೆ ಸೊಗಡು ಅದೆಲ್ಲ ನಮ್ಮ ಜಡೇಶ್ ಅವರು ಆಗಲೇ ಒಂದು ಮಾತು ತುಂಬ ಒಳ್ಳೆ ಮಾತು ಹೇಳಿದ್ರು, ನಮ್ಮ ನೆಲದ ಸಿನಿಮಾಗಳು ಸೋಲಲ್ಲ ಅಂತ. ನಾವು ತರುಣ್ ಸಾರು ಫಿನಿಶಿಂಗಲ್ಲಿ ಬ್ಯುಸಿ ಇದ್ದರು, ನಮ್ಮ ಸುಧಾಕರ್ ಸಾರು ಬ್ಯುಸಿ ಇದ್ದರು, ದರ್ಶನ್ ಸಾರು ನಾನು ಆಮೇಲೆ ಮಾತಾಡ್ತೀನಿ ಇದ್ರು, ನಾವು ಸಿಗ್ತಾ ಇದ್ವಿ, ನಾನು ಅವಿನಾಶ್ ಸಾರು. ಜನಕ್ಕೆ ಅನಿಸ್ಬಿಡ್ತೀವಿ ಏನು ಎಲ್ಲೋದ್ರೂ ಮಾತಾಡ್ತಾವನೆ ಅಂತ. ನನಗೊಂದು ಸತಿ ಭಯ ಜಾಸ್ತಿ ಮಾತಾಡ್ತಾ ಇದ್ದೀವ ಅಂತ. ಬಟ್ ಒಂದು ಸಿನಿಮಾ ಯಾವಾಗಲೂ ಜನ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಸುಮ್ಮನೆ ಬಿಡಬೇಕು. ಸೊ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಪ್ರಶ್ನೆಗಳು ಕೇಳ್ತಾ ಇರೋದು, ನೀವು ಸಿನಿಮಾನ ಪ್ರೀತಿಸ್ತಾ ಇರೋದು, ಇದೆಲ್ಲರದ್ದು ಕನ್ನಡ ಸಿನಿಮಾ, ಕನ್ನಡಿಗರ ಸಿನಿಮಾ ಇವತ್ತು ಗೆದ್ದಿದೆ. ಅದಕ್ಕೆ ಜನಗಳಿಗೆ ನಾವು ನಮ್ಮ ಇದನ್ನು ಬಗ್ಗಿಸಿ ನಮಸ್ಕಾರ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಕರೆಕ್ಟ್ ಸರ್. ಒಂದು ನಿಮಿಷ, ನಾನು ಅದನ್ನು ಮಾಸ್ತಿ ಒಂದು ಚಿಕ್ಕ ಹಂಗೆ ಅಡಿಷನ್ ಹೇಳ್ಬಿಡ್ತೀನಿ. ರೈಟಿಂಗ್ ಡೈಲಾಗ್ಸ್ ಸ್ಲ್ಯಾಂಗ್ ಅಂತ ಬಂದಿದ್ದಕ್ಕೋಸ್ಕರ ಮಾಸ್ತಿ ಅವ್ರು ಎಷ್ಟು ಅದ್ಭುತವಾಗಿ ನಮ್ಮ ಡೈಲಾಗ್ ವರ್ಷನ್ ಬರೆದು. ಒಂದೇನು ಅಂತಂದರೆ ನಾವು ಕೂಡ ಮಾಸ್ತಿಯವ್ರಿಗೆ ಇದು ಟಾರ್ಚರ್ ಅನ್ಸೋ ರೇಂಜ್ ತನಕ ಪುಷ್ ಮಾಡಿದ್ದೀನಿ ನಾನು ಮಾಸ್ತಿಗೆ. ಯಾಕಂತಂದರೆ ನನಗೆ ಗೊತ್ತಿತ್ತು ಪೊಟೆನ್ಷಿಯಲ್ ಮಾಸ್ತಿ ಇನ್ನೂ ಚೆನ್ನಾಗಿ ಬರೀತಾರೆ ಅಂತ ಅಂದ್ಬಿಟ್ಟು. ಸೊ ಮಾಸ್ತಿ ಒಂದ್ಸತಿ ಬಂದು ಅವ್ರಿಗೆ ಮಾಸ್ತಿಗೆ ಹೆಂಗೆ ಅಭ್ಯಾಸ ಆಗಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಪ್ರೀವಿಯಸ್ ಪಿಕ್ಚರ್ ಹಂಗೆ ಅಭ್ಯಾಸ ಆಗಿದ್ದೀನೋ. ಒಂದು ರೀಡಿಂಗ್ ಕೊಟ್ಟರೆ ಸರ್ ಚೆನ್ನಾಗಿದೆ ಸರ್, ಇದು ಓಕೆ ಸರ್ ಅನ್ನೋ ಥರನೇ ಮಾಸ್ತಿ ಯಾವಾಗ ಹೇಳೋದು. ನಾನು ಜಡೇಶ್ ಫಸ್ಟ್ ಅಂತ ಕಳಿಸ್ಬಿಡೋದು ಅವ್ರನ್ನ. ಆಮೇಲೆ ನಾವಿಬ್ಬರು ಕೂತ್ಕೊಂಡು ಜಡೇಶ್ ಇದು ಓಕೆ ಇಲ್ಲ, ಇದು ಓಕೆ ಇಲ್ಲ, ಮಾಸ್ತಿಗೆ ಹೇಳಿ ಅಂದ ತಕ್ಷಣ ಮತ್ತೆ ಏನು ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ, ಬರ್ದಿದ್ದೀನಿಲ್ಲ ಸರ್, ಇದಕ್ಕಿಂತ ಇನ್ನೇನು ಸರ್ ಬರೆಯೋದು, ಇದಕ್ಕಿಂತ ಇನ್ನೇನು ಡೈಲಾಗ್ ಸರ್ ಅಂತ, ಬನ್ನಿ ಮಾಸ್ತಿಗೆ ಒಂದ್ಸತಿ ಕೂತ್ಕೊಳ್ಳೋಣ ಅಂತ. ಅಂದರೆ ಮೋಟಿವೇಟ್ ಮಾಡಿ ನನಗೆ ಒಂದು ಮಾಸ್ತಿದ್ ವೀಕ್ನೆಸ್ ಗೊತ್ತಿದ್ದೇನು ಅಂದರೆ, ದರ್ಶನ್ ಸಾರಿ ಫಸ್ಟ್ ಟೈಮ್ ಬರಿತಾ ಇದ್ದೀನಿ, ನಾನು ಬೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗ್ಬಿಟ್ಟಿದ್ರು. ಅದು ನನಗೆ ಗೊತ್ತಿತ್ತು. ಅದು ನನಗೆ ಗೊತ್ತಿತ್ತು, ಇದನ್ನ ಹೆಂಗಾರ ಮಾಡಿ ಎಷ್ಟಾಗುತ್ತೆ ಈ ಕಬ್ಬಿನ ಥರ ಹಿಡ್ಕೊಂಡ್ಬಿಡ್ಬೇಕು ನಾನು ಅಂತ. ನೋಡಿ ಯೋಚನೆ ಮಾಡಿ, ಬಾಸ್ ಬಾಯಲ್ಲಿ ಬರ್ತೆ ಡೈಲಾಗ್ ಇದೆ ಮಾಸ್ತಿಗಾರು ಸರ್, ಎಲ್ಲ ಸೀನೋಡು ಪಂಚ್ ಡೈಲಾಗ್ ಆಗುತ್ತಲ್ಲ ಸರ್, ಜನ ಮತ್ತೆ ಎಲ್ಲ ಸೀನೋಡು ಪಂಚ್ ಡೈಲಾಗ್ ಹೊಡಿತಾರೆ ಅಂತ ಅನ್ಕೋತಾರೆ. ನೀವು ಬರೀರಿ ಮಾಸ್ತಿಗಾರು, ದರ್ಶನ್ ಸರ್ ಹೇಳಿದಾಗ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ಬರ್ಸಿದ್ದು ಒಂದು. ಸೊ ಅದೆಷ್ಟು ಡ್ರಾಫ್ಟ್ ಬರೆದು ಗೊತ್ತಿಲ್ಲ. ಅಟ್ಮೋಸ್ಟ್ ರಾತ್ರಿ 11 ಗಂಟೆಗೆಲ್ಲ ಫೋನ್ ಮಾಡಿ ಮಾಸ್ತಿ ಹತ್ರ ನಾವು ಕರೆಕ್ಷನ್ಸ್ ತಗೊಂಡು ಬರ್ದಿದ್ದೀವಿ. ಎಸ್ಪೆಷಲಿ ಒಂದು 3 ಸೀನು ಇವತ್ತು ಯಾವ್ದಾವ್ದು ಮಾತಾಡ್ತಾ ಇದ್ದೀವಿ. ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು, ಎರಡನೇದು ದರ್ಶನ್ ಸರ್ ಊಟ ಮಾಡೋದೊಂದು ಸೀನ್ ಆಗಿರ್ಬೋದು. ಈ ಥರದೊಂದು 3 ಸೀನು ಯಾವ್ದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆನೇ ಮಾತಾಡ್ತೀರಲ್ಲ, ಅದೇ ಮಾಸ್ತಿ ಅವ್ರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ದು. ನಾವು ಒಂದು 10 ವರ್ಷ ಬರ್ದಿರ್ಬೋದು. ಅವರು ಒಂದೊಂದು ಲೈನ್ ಪಿಕ್ ಮಾಡಿ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು. ಆ್ಯಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿ ಅವ್ರು ನನಗೆ ಓಪನ್ ಆಗಿ ಹೇಳಿದ್ರು, ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ, ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್, ನಂದು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತು ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟನ್ನು ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಮಾತ್ರ ಅಳವಡಿಸೋದಕ್ಕೆ BA ಮಧು ಸರ್ ನಮ್ಮ ಡೈಲಾಗ್ ರೈಟರ್, ನಿಮಗೆಲ್ಲ ಗೊತ್ತಿರ್ಬೋದು, ಸೀನಿಯರ್ ಡೈಲಾಗ್ ರೈಟರು. ಅವರು 80s 90s ಎಲ್ಲ ಅದ್ಭುತವಾದ ಸಿನಿಮಾಗಳು, ಶ್ರುತಿ ಮೇಡಮ್ ಅವ್ರದ್ದು ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು. ಮಹೇಂದರ್ ಸರ್ ಫಿಲಮ್ಸ್ ಆಗಿರಲಿ ಅಥವಾ ಎಸ್ ಸರ್ ಅವ್ರ ಫಿಲಮ್ಗಳಿಗೆಲ್ಲ. ಸೊ ಅವರು ಮೈಸೂರು ಪ್ರಾಂತ್ಯದವರು, ಅವ್ರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನು ಚೇಂಜ್ ಆಗೋದು ಬೇಡ, ಬಟ್ ಆ ಭಾಷೆ ಮಾತ್ರ ಅಲ್ಲಿದ್ದು ಸೌಂಡ್ ಆಗಬೇಕು ಅಂದಿದ್ದಕ್ಕೆ ಇಡೀ 1 ವರ್ಷನ ಅವ್ರು ಬರ್ಕೊಟ್ರು. ಸೊ ಈ ಸ್ಲ್ಯಾಂಗ್ ಏನಿದೆ, ಸೊ ಆ ಮಧು ಸರ್ ಬರೆದಂಥ ಸ್ಲ್ಯಾಂಗ್ ಸರ್ ಇದು. ಮೇಕಪ್ ಬಗ್ಗೆ ಬಂತು. ಇದು ಮೇಕಪ್ ಬಂದ್ಬಿಟ್ಟು ನಾವು ಹಾಲಿವುಡ್ ಲಾಸ್ ಏಂಜಲಸ್ ಇಂದ ಯಾರನ್ನೂ ಕರ್ಕೊಂಡ್ ಬಂದಿಲ್ಲ. ದರ್ಶನ್ ಸರ್ ಅವರ ಪರ್ಸನಲ್ ಮೇಕಪ್ ಮ್ಯಾನ್ ಮೂರ್ತಿ ಅಂತ ಅಂದ್ಬಿಟ್ಟು
ಅವ್ರು ಆ್ಯಕ್ಚುಲಿ ನಾವು ಇನ್ನೂ ಬಾಂಬೆಗೆ ಎಲ್ಲ ಟ್ರೈ ಮಾಡಿದ್ವಿ, ಮಾಡಿಸ್ಬೇಕು ಇದನ್ನ ಅಂತ ಒಂದಷ್ಟು ಕಡೆ ಹುಡುಕಿದ್ವಿ. ಇದು ಫಸ್ಟ್ ರಾಕ್ಲೈನ್ ಸರ್ ನೀನು ನಮ್ಮೂರನ್ನ ಒಂದ್ಸತಿ ಟ್ರೈ ಮಾಡಮ್ಮ, ಅವ್ರು ಮಾಡಲಿ, ನಿನ್ಗೆ ಸಮಾಧಾನ ಆಗಿಲ್ಲ ಅಂತಂದ್ರೆ ಆಮೇಲೆ ನಾವು ನೆಕ್ಸ್ಟ್ ಎಲ್ಲರೂ ಹೋಗೋಣ ಅಂತಂದ್ರು. ದರ್ಶನ್ ಸರ್ ಕೇಳಿದ್ರೆ ಆಯ್ತು ಸರ್ ನೀನು ಮೂರ್ತಿ ಮಾಡ್ತಾನೆ ಅಂದ್ರೆ ನೀನು ಅವ್ನಿಗೆ ಎಕ್ಸ್ಪ್ಲೈನ್ ಮಾಡು, ಅವ್ನು ಮಾಡ್ತಾನೆ ಅಂತಂದ್ರು. ಅಗೇನ್ ಸರ್ ಎಲ್ಲರಿಗೂ ಒಂದು ಎನರ್ಜಿ ಅಷ್ಟೇ, ನಾವಾಗೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎನರ್ಜಿ ಕೊಡಬೇಕು. ಸೊ ಮೂರ್ತಿಗೆ ಒಂಚೂರು ಮೂರ್ತಿಗೆ ಹಿಂಗಿದೆ ಹಿಂಗೆ ಡಿಸೈನ್ ಮಾಡಿದ ತಕ್ಷಣ ಅವ್ರು ಒಂಚೂರು ಟೈಮ್ ತೊಗೊಂಡು ಅದಕ್ಕೆ ಏನೇನು ರಿಸರ್ಚ್ ಮಾಡಬೇಕು, ಸರ್ ಸ್ಕಿನ್ ಟೋನ್ಗೆ ಏನು ವರ್ಕ್ ಆಗುತ್ತೆ ಅಂತೆಲ್ಲ ವರ್ಕ್ ಮಾಡಿ ದರ್ಶನ್ ಸರ್ಗೆ ಒಂದು 2 ಸತಿ ನಾವು ಲುಕ್ ಟೆಸ್ಟ್ ಮಾಡಿದ್ದೀವಿ. ಅವ್ರ ಮನೆಯಲ್ಲೇ ನಾವು ಫುಲ್ ದರ್ಶನ್ ಸರ್ಗೆ ಟಾರ್ಚರ್ ಕೊಟ್ಟು ವಾಸ್ ಬರ್ತೀವಿ ಇನ್ನೊಂದ್ಸತಿ ಅಂತ. ಸೊ ಹೋಗಿ ಒಂದು 2 ಸತಿ ಲುಕ್ ಟೆಸ್ಟ್ ಮಾಡಿ ಫೈನಲ್ ಆದ್ಮೇಲೆ ಆ ಲುಕ್ ತೊಗೊಂಬಂದಿದ್ದು. ಹೇರ್ಸ್ ಅದು ಓಲ್ಡರ್ ಗೆಟಪ್ದು ಹೇರ್ ಆಗಿರ್ಲಿ, ಆ ಬಿಯರ್ಡ್ ಲುಕ್ ಎಲ್ಲ ಆದಾಗ ಬೇರೆ ಬೇರೆ ಐಡಿಯಾಗಳಿತ್ತು ನನಗೆ. ಬಟ್ ದರ್ಶನ್ ಸರ್ ಐಡಿಯಾ ಕೊಟ್ಟಿದ್ದು, ಇಲ್ಲ ಈ ಥರ ಶಾರ್ಟಲ್ಲಿ ಹೋಗೋಣ, ಯಾಕಂದರೆ ಯಂಗರ್ ಗೆಟಪಿಗೆ ಬೇರೆ ಥರ ಇದೆ, ಇಲ್ಲಿ ಈ ಥರ ಹೋಗೋಣ ಅಂತ ಒಂದು ಐಡಿಯಾ ಕೊಟ್ಟರು. ಸೊ ಓವರ್ ಆಲ್ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ವಿ. ಸೊ ಮೂರ್ತಿ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಿದ್ದು, ಶ್ಯಾಮ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೇರ್ದು ನೋಡ್ಕೊಂಡು ಶ್ಯಾಮ್ ಅಂತ ಅಂದ್ಬಿಟ್ಟು. ದರ್ಶನ್ ಸರ್, ಭರತ್ ಅಂತ ನ್ಯೂಸ್ ಫಸ್ಟ್ ಇಂದ ಸರ್, ಹಿರಣ್ಯಕಶಿಪುದ ಒಂದು ಡೈಲಾಗ್ ಬರುತ್ತೆ. ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ. ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆಯವ್ರನ್ನ ಹೇಗೆ ನಿಲ್ಸ್ಕೊಡ್ತೀರ? ಒಂದು. ಎರಡನೇದು ಸರ್, ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸೇ ಅಣ್ಣವ್ರು ಬಿಟ್ರೆ, ರಾಜ್ಕುಮಾರ್ ಅವ್ರು ಬಿಟ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ್ ಅವರಿಂದನೇ ಸಾಧ್ಯ ಅಂತ ಹೇಳ್ತಾರೆ ಸರ್. ಇದ್ರ ಬಗ್ಗೆ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್, ಈಗ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರು ಹೇಳಕ್ಕಲ್ಲ, ಕಾಲು ತುಳುಗು ನಾವು ಸಮ ಇಲ್ಲ ಸರ್. ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ. ಪ್ರಯತ್ನ ಪಡ್ಬೋದು, ಬಟ್ ಅವ್ರು ಮಾಡಿದ್ದರಲ್ಲಿ 5% ಅಲ್ಲ 0.1% ನಾವಿಲ್ಲ ಸರ್. ಸೊ ತಪ್ಸತ್ತೆ ಸರ್, ಪ್ರಿಂಟ್ ಅವ್ರದ್ದಿಲ್ಲ ಸರ್, ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಸ್ವಲ್ಪ ಮ್ಯಾಚ್ ಮಾಡ್ಬೇಕಲ್ಲ ಸರ್. ತರುಣ್ ಸರ್, ಕಾಟೇರ ಸಿನಿಮಾದಲ್ಲಿ ಹಿರಣ್ಯಕಶಿಪು, ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣನ ಡೈಲಾಗ್. ಅಂದ್ರೆ ನಿಮಗೇನಾದ್ರೂ ದರ್ಶನ್ ಸರ್ ಇಟ್ಕೊಂಡು ಪೌರಾಣಿಕ ಪಾತ್ರನ ಮುಂದುವರಿಸಬೇಕಂತ ಇದೀರಾ ಅಂತ? ಪ್ರತಿ ಸಿನಿಮಾದಲ್ಲೂ ಒಂದೊಂದು ಪೌರಾಣಿಕ ಪಾತ್ರದ ಡೈಲಾಗ್ನ ಅವ್ರ ಹತ್ರ ಹೇಳಿಸ್ತಾ ಇದ್ರು ಸರ್. ಇಲ್ಲ, ನನಗೆ ಬೇಸಿಕಲಿ ರಂಗಭೂಮಿ ಒಲವು ಜಾಸ್ತಿ. ನಮ್ಮ ತಂದೆ ಎಲ್ಲ ರಂಗಭೂಮಿ, ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೆ ಒಂಚೂರು ರಂಗಭೂಮಿ ಒಲವು ಜಾಸ್ತಿ. ಹಾಗಾಗಿ ಏನಾದರೂ ನಾಟಕದ್ದು ಏನಾದರೂ ಬರ್ಬೋದಾ, ಏನಾದರೂ ಆ ಥರ ತಗೊಂಡ್ಬರ್ಬೋದಾ ಅಂತ ಒಂದು ಆಸೆ. ಎರಡನೇದು, ನಾನು ದರ್ಶನ್ ಸರ್ ಫಸ್ಟ್ ಫಿಲಮ್ ಮೆಜೆಸ್ಟಿಕ್ ಇಂದಾನು ನಾನು ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ. ಅವ್ರ 55 ಸಿನಿಮಾನು ನಾನು ಹತ್ತಿರದಿಂದ ಹಿಂಗೆ ನೋಡಿರೋನು ನಾನು. ಸೊ ನನಗೆ ಒಂದಷ್ಟು ಎಕ್ಸೈಟ್ ಆಗಿರುತ್ತೆ ಗೊತ್ತು ಅವ್ರ ಫಿಲಮ್ಗಳು ನೋಡಿದಾಗ. ನನಗೆ ಗೊತ್ತು ದರ್ಶನ್ ಸರ್ದು ಪರ್ಫಾರ್ಮೆನ್ಸ್ ಪೌರಾಣಿಕನೋ ಐತಿಹಾಸಿಕನೋ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ನನಗೆ ಆಸೆ, ಒಂದು ಪೌರಾಣಿಕ ಪೂರ್ತಿ ಮಾಡೋಕ್ಕಾಗುತ್ತೋ ಇರೋ ಅಟ್ಲೀಸ್ಟ್ ಸಿಕ್ಕಿದಾಗ ಒಂದು ಅವಕಾಶ ಅದು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನ ಸ್ಕ್ರಿಪ್ಟ್ ಒಳಗಡೆ, ಅಂದರೆ ಫೋರ್ಸಿನಾಗೂ ಇಲ್ಲ, ಬಟ್ ಸ್ಕ್ರಿಪ್ಟ್ ಒಳಗಡೆ ಹೆಂಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಆ ಥರ ಅಷ್ಟೊಂದು ಎಲಿಮೆಂಟ್ಗಳನ್ನ ತಂದಿರೋದು. ಪೌರಾಣಿಕನೋ ಐತಿಹಾಸಿಕನೋ ಮಾಡೋ ಒಂದು ಅವಕಾಶನೋ ಒಂದು ಭಾಗ್ಯನೋ ಕೊಟ್ಟರೆ ಖಂಡಿತವಾಗ್ಲೂ ಕಣ್ಣು ಹೊತ್ಕೊಂಡು ಮಾಡ್ತೀನಿ ಸರ್. Sudhakar sir, Shashi Prasad here, ಇಲ್ಲಿ ಈ ಕಡೆ. So how challenging was quite different, and that is one of the reason also why the audience have liked it more, the subject, the making, the presentation. So your part was also a bigger one. So ನಿಮ್ಮ experience and how challenging was it for you? First of all, thank you so much sir. ನಾನು ಆ್ಯಕ್ಚುಲಿ ಫಸ್ಟು ತರುಣ್ ಬಂದು ಕತೆ ಹೇಳಿದಾಗ, ಇಬ್ಬರು ಬಂದು ಕತೆ ಹೇಳಿದಾಗ ಫಸ್ಟು ನಾನು ಎಕ್ಸೈಟ್ ಆದೆ. ಇನ್ನೊಂದು ಆ್ಯಕ್ಚುಲಿ ನಾವು ಈ ಹಿಂದೆ ನಾವು ಮಾಡಿರೋ ಸಿನಿಮಾಗಳ ರಾಬರ್ಟ್ ಇರ್ಬೋದು, ಚೌಕ ಇರ್ಬೋದು, ರ್ಯಾಂಬೋಟು ಇರ್ಬೋದು, ಇದೆಲ್ಲ ಸಿನಿಮಾನು ಬೇರೆ ಬೇರೆ ಜಾನರ್ನಲ್ಲಿ ಆ್ಯಕ್ಚುಲಿ ನಾವು ವರ್ಕ್ ಮಾಡಿದ್ವಿ. ಸೊ ತರುಣ್ ಬಂದು ಒಂದು ಹೇಳಿದ್ರು ಅಷ್ಟೇ, ಈ ಸಿನಿಮಾ ನೀನು ಮಾಡ್ಬೋನೆ ಒಳ್ಳೇದಾಗತ್ತೆ, ನಿನಗೊಂದು ಬಿಗ್ ಚಾಲೆಂಜ್ ಇರುತ್ತೆ ಈ ಸಿನಿಮಾ ಅಂತ. ಸೊ ಆ ಮಾತು ಯಾವಾಗ ಬಂತು ಅವಾಗಿಂದ ನಾನು ಆ ಸಿನಿಮಾ ಆ ಸ್ಕ್ರಿಪ್ಟಿಗೆ ಕೂತ್ಕೊಂಡೆ. ಅಂದರೆ ಒಂದಷ್ಟು ರಿಸರ್ಚ್ ಮಾಡ್ತಾ, ಆಮೇಲೆ ಇದು ಏನು ಔಟ್ಪುಟ್ ಏನು ಬರಬೇಕು, ಯಾವ ಥರ ಬರಬೇಕು ಅನ್ನೋದು ಒಂದು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನಮ್ಮ ಮಣ್ಣಿನ ಕತೆ. ಸೊ ನಮ್ಮ ಮಣ್ಣಿನ ಕತೆ ಅಂತಂದರೆ ಒಂದು ಬ್ರೌನ್ ಟಿಂಟಲ್ಲಿ ಹೋಗಬೇಕು, ಒಂದು ಚೂರು ವಿಂಟೇಜ್ ಲುಕ್ ಇರಬೇಕು ಅದಕ್ಕೆ ಅಂತ. ಅದಾದಮೇಲೆ ಕಾಸ್ಟ್ಯೂಮ್ಸ್ಗಳೆಲ್ಲನೂ ಅಷ್ಟೇ, ಇವಾಗ 1970s ನಾವು 80s ಮಾಡ್ತಾ ಇದ್ದೀವಿ ಅಂತಂದರೆ ಕಾಸ್ಟ್ಯೂಮ್ಗಳು ಕೂಡ ಹಾಗೆ ಇರಬೇಕು. ಅಂದರೆ ಆ ಪೂರಕವಾಗಿ ಆ ಒಂದು ಟೋನಿಗೆ ಯಾವುದು ಕಲರ್ ಬಂದರೆ ಅದಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನು ಫಸ್ಟು ನಾನೊಂದು ಪ್ಯಾಲೆಟ್ಸ್ನ ಇಟ್ಕೊಂಡು ಯಾವ ಕಲರ್ನ ಅವಾಯ್ಡ್ ಮಾಡಬೇಕು ಅಂತ ಅದನ್ನು ಮಾಡಿಕೊಂಡು, ಸೊ ಪ್ರತಿ ಸೀನು ಅಂದರೆ ನಾನು ಒಂದೊಂದು ಸೀನ್ ಕೂಡ ನಾವಿಬ್ಬರು ಕೂತ್ಕೊಂಡು ಡಿಸೈನ್ ಮಾಡ್ತಾಯಿದ್ವಿ. ಅಂದರೆ ಈ ಸೀನ್ ಹಿಂಗೆ ಇರಬೇಕು, ಇದೇ ಥರ ಬರಬೇಕು, ಇದೇ ಬ್ಯಾಕ್ಡ್ರಾಪ್ ಆಗಬೇಕು ಅನ್ನೋದು. ಸೊ ಇದು ದೊಡ್ಡ ಸಪೋರ್ಟ್ ಅಂತಂದರೆ ಇವತ್ತು ನಾವೇನೇ ವಿಜುವಲ್ ಬಗ್ಗೆ ಮಾತಾಡ್ತಾಯಿದ್ವಿ, ಮತ್ತೊಂದು ಮಾತಾಡ್ತೀವಿ ಅಂತಂದಾಗ ಅದಕ್ಕೆ 3 ಜನ ಕಾರಣ. ಒಂದು ತರುಣ್, ಒಂದು ರಾಕ್ಲೈನ್ ಸರು, ಒಂದು ನಮ್ಮ ಬಾಸ್. ಯಾಕೆ ಅಂತಂದರೆ ಹೇಳ್ತೀನಿ ಅಂತಂದರೆ
ನಾವು ಎಲ್ಲ ಥರದ್ದು ವಿಭಾಗದಲ್ಲೂ ಅಂತಂದರೆ ಎಲ್ಲ ಥರದ್ದು ವಾತಾವರಣದಲ್ಲಿ ಕೆಲಸ ಮಾಡಿಬಿಟ್ಟಿದ್ದೀವಿ. ಸೊ ಆ ಥರದೊಂದು ಕೆಲಸ ಮಾಡಬೇಕಾದ್ರೆ ನಿಜವೂ ನಾನು ಹೇಳ್ತೀನಿ, ನಮ್ಮ ಬಾಸ್ ಬಗ್ಗೆ ಹೇಳ್ತೀನಿ, ಎಲ್ಲದರಲ್ಲೂ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನನಗೆ ಇದು ಮಾಡಬೇಕಾದ್ರೆ ಅದು ಬೇಡ ಮಗನೆ ಅಂತ ಹೇಳ್ಬಿಟ್ರೆ ಖಂಡಿತವಲ್ಲ ವಿಷುವಲ್ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಅವರು ನಾನು ಏನೇ ಹೇಳಿದ್ರು ಕೂಡ ಏನೇನು ಮಾಡ್ರು ಒಂದು ಮಾತು ಕೊಡಲ್ಲ, ಮಾಡೋ ಮಗನೆ ಅಂತ ಹೇಳ್ತಾರಲ್ಲ, ಅದು ನಮಗೆ ಒಂದು ಇನ್ಸ್ಪಿರೇಷನ್ನು. ಸೊ ಒಂದು ಅಚೀವ್ ಮಾಡಬೇಕು ಆ ವಿಷುವಲ್ ಅಂತಂತಂದರೆ ಸೊ ಬಿಗ್ ಸಪೋರ್ಟ್ ನನಗೆ ಅವರು ಕೊಟ್ಟಿದ್ದು ನನಗೆ. ಸೊ ಇಡೀ ನನ್ನ ತಂಡ ಏನು ಹಗಲು ರಾತ್ರಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದೆ, ಅದು ತುಂಬ ಕಷ್ಟ ಬಿದ್ದಿದೆ. ಯಾಕಂತಂದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಶೂಟ್ ಮಾಡ್ಬೋದು, ಆ ಕಾಲಘಟ್ಟಕ್ಕೆ ಹೋಗಿ ನಾವು ಶೂಟ್ ಮಾಡಬೇಕು ಅಂತಂದರೆ ಆ ಥರದೊಂದು ಸೆಟ್ಟು, ಆ ಥರದೊಂದು ಲೊಕೇಶನ್ಸು, ಆ ಥರದೊಂದು ಹೆವಿ ಜೂನಿಯರ್ಸ್ಗಳು ಇವ್ರನ್ನೆಲ್ಲರೂ, ಯಾಕಂದರೆ ಇವಾಗ ನಾವು 500 ಜನ 1000 ಜನ ಜೂನಿಯರ್ಸ್ ಕರೆಸಿದ್ರೆ ಅಷ್ಟು ಜನಕ್ಕೂ ಅದೇ ಬಟ್ಟೆಗಳು ಕೊಡಬೇಕು, ಅದೇ ಥರನೇ ಇರಬೇಕು, ಒಬ್ಬ ಹೋಗೋ ಕಾನ್ಸನ್ ಕೂಡ ಹಾಗೆ ಇರಬೇಕು. ಸೊ ಇದಕ್ಕೆಲ್ಲ ದೊಡ್ಡದಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ರಾಕ್ಲೈನ್ ಸರ್. ಯಾಕಂದರೆ ಫಸ್ಟ್ ಅವ್ರು ಒಂದೇ ಮಾತು ಹೇಳಿದ್ರು, ನಿನಗೇನು ಬೇಕು ಅದನ್ನು ಅಂದರೆ ವೇಸ್ಟ್ ಮಾಡಬೇಡ, ನೀನು ಯಾವ ಕ್ಯಾಮ್ರಾ ತಗೋ, ಯಾವ ಲೆನ್ಸ್ ತಗೋ, ನಿನಗೆ ಯಾವ ಥರ ಸೆಟಪ್ ಏನು ಪ್ರಾಪರ್ಟಿ ಏನು ಬೇಕು ಅಂತಂದ್ರೂ ಕೂಡ ತಗೋ, ಆ ಸಿನಿಮಾ ಮಾತ್ರ ಆಗಿರಬೇಕು ಅನ್ನೋದು ಒಂದು ಚಾಲೆಂಜು ಕೊಟ್ಟರು. ಸೊ ಅದನ್ನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ನನ್ನ ಕಾಟೇರ ಟೀಮ್ಗೆ. ಅಲ್ಲ, ಇದು ಒಂದು ಕಾಲಘಟ್ಟಕ್ಕೆ ಸೇರಿದ ಕತೆ. ಜೊತೆಗೆ ನಾವು ಅಂದ್ಕೊಂಡಿದ್ದೀವಲ್ಲ ಎಲ್ಲ ಬದಲಾಗ್ಬಿಟ್ಟಿದೆ, ಪ್ರಪಂಚ ಎಲ್ಲ ಮುಂದುವರೆದ್ಬಿಟ್ಟಿದ್ದೀವಿ, ಇದು ಯಾವುದು ಇಲ್ಲ ಅಂತ. ಖಂಡಿತವಾಗಲೂ ಇದು ಇನ್ನೂ ನಡೆಯುತ್ತೆ. ನಡೆಯಲ್ಲ ಅಂತ ಹೇಳೋದಿಲ್ಲ, ಯಾಕೆಂದರೆ ನಮ್ಗೆ ಆ ರೀಚ್ ಇಲ್ಲ, ನಾವಾಗ ಅಲ್ಲಿ ಹೋಗಿ ನೋಡಿಲ್ಲ. ನಮಗೆ ಜೊತೆಗೆ ಆ ಕಾಲಘಟ್ಟದಲ್ಲಿ ಈ ಥರ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ನನ್ನ ಊರಿನಲ್ಲಿ ನಾನು ಚಾಮರಾಜನಗರ ತಾಲೂಕಿನ ಯಳಂದೂರಿಂದ ಬಂದವನು, ಹಳ್ಳಿಯಿಂದ ಬಂದವನು. ನನಗೆ ಆ ಊರಿನಲ್ಲಿ ನಾನು ನೋಡಿದ್ದೀನಿ, ನಮ್ಮ ಹೊಲಗೇರಿ ಇತ್ತು, ಅಲ್ಲಿ ಏನು ನಡೀತಾ ಇತ್ತು ಏನಂತ ನಾನು ನೋಡಿದ್ದೀನಿ ಕಣ್ಣಾರೆ. ಸೊ ಅದು ನಡೆಯಲ್ಲ ಅಂತ ಹೇಳಕ್ ಆಗೋದಿಲ್ಲ. ಜೊತೆಗೆ ಒಂದು ಕತೆಗೆ ಪೂರಕವಾಗಿ ಏನು ಬೇಕೋ ಅದೆಲ್ಲವನ್ನು ನಿರ್ದೇಶಕರು ಮಾಡ್ತಾರೆ, ಕಥೆಗಾರರು ಮಾಡ್ತಾರೆ. ಸೊ ಆದ್ರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಪ್ರಶ್ನೆಯನ್ನು ಮಾಡೋದಿಲ್ಲ, ಹೆಚ್ಚಿಗೆ ಉತ್ತರವನ್ನು ಬಯಸೋದಿಲ್ಲ. ಥ್ಯಾಂಕ್ ಯು. ತರುಣ್ ಸರ್ ಈ ಸಿನಿಮಾ ತರುಣ್ ಸರ್ ಈ ಸ್ಕ್ರಿಪ್ಟ್ ಇದೆಯಲ್ಲ, ಈ ಸ್ಕ್ರಿಪ್ಟ್ ಇದೆಯಲ್ಲ ಭೂ ಸುಧಾರಣಾ ಕಾಯ್ದೆ ಬಗ್ಗೆ ನೀವು ತಗೊಂಡಿರೋದು, ಇದು ಆ್ಯಕ್ಚುಲಿ ನ್ಯಾಷನಲ್ ಲೆವೆಲ್ ಎಲ್ಲ ಕಡೆನೂ ಒಂದೇ ಸಾರಿ ಜಾರಿ ಬಂದ ಅನ್ಕೊಂತೀನಿ ನಾನು. ಸೊ ಇಂಥ ಒಂದು ಸಬ್ಜೆಕ್ಟ್ ಇದ್ದಾಗ ರಾಕ್ಲೈನ್ ಸರಿ ನೀವು ಕತೆ ಹೇಳುವಾಗ ಅಥವಾ ದರ್ಶನ್ ಸರಿ ಕತೆ ಹೇಳಿ, ಇದನ್ನ ಈಗ ಇಂಥ ಕಂಟೆಂಟ್ಗಳು ಎಲ್ಲ ಕಡೆನೂ ಆಪ್ಟ್ ಆಗಿರೋದು, ಇವಾಗ ಪ್ಯಾನ್ ಇಂಡಿಯಾ ಮಾಡಿ ಈ ಸಿನಿಮಾ ಗೆಲ್ಬೋದಿತ್ತು ಅಂತ ಈಗ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ನಿಮ್ಗಾಗಲಿ ರಾಕ್ಲೈನ್ ಸರಿಗಾಗಲಿ ಹಾಗೆ ಅನಿಸ್ತಾ ಇದೆಯಾ ಸರ್? ಅಂದರೆ ಇದು ಕಂಟೆಂಟ್ ಎಲ್ಲ ಕಡೆನೂ ತುಂಬ ಪ್ರಚಾರ ಮಾಡಿ ಈ ಬ್ಲಾಕ್ ಬಸ್ಟರ್ ಎಲ್ಲ ನೋಡಿದರೆ ಎಲ್ಲ ಕಡೆ ಗೆಲ್ಲುತ್ತೆ ಅನಿಸುತ್ತೆ. ಸೊ ಅದು ಮಿಸ್ ಆಯ್ತಾ ಅನಿಸುತ್ತಾ? ಸರ್ ನನಗೇನು ಆ ಥರ ರಿಗ್ರೆಟ್ಸ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಬಟ್ ಅಗೇನ್ ನೀವು ಹೇಳಿದಂಗೆ ಹೌದು, ಭೂ ಸುಧಾರಣೆ ಕಾಯ್ದೆ ಜಾರಿ ಆಗಿದಾಗ ಇಡೀ ಇಂಡಿಯಾದಲ್ಲಿ ಜಾರಿ ಆಯ್ತದು. ಬಟ್ ಎಲ್ಲ ಸ್ಟೇಟಲ್ಲೂ ತಗೊಳ್ಳಿಲ್ಲ ಸರ್ ಅದನ್ನು. ಕೆಲವೊಂದು ಸ್ಟೇಟ್ಗಳು ಮಾತ್ರನೇ ಅದನ್ನು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ. ಅದ್ರಲ್ಲಿ ಒಂದು ಕರ್ನಾಟಕ, ನಿಮಗೆ ತಮಿಳ್ನಾಡಾಗಲಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಅವರೆಲ್ಲ ತಗೊಳ್ಳಿಲ್ಲ ಅದನ್ನು. ಅಲ್ಲೊಂದು ಕಾನ್ಫ್ಲಿಕ್ಟ್ ನಡೀತಾನೆ ಇತ್ತು. ಅಗೇನ್ ನೀವು ನಾರ್ತ್ ಸೈಡ್ ಹೋದರೆ ಕೆಲವೊಂದು ಸ್ಟೇಟ್ಗಳು ಮಾತ್ರನೇ ಅದು ಅಕ್ಸೆಪ್ಟ್ ಮಾಡ್ಕೊಂಡು, ಪಂಜಾಬ್ ಆಗಿರ್ಬೋದು, ಮಧ್ಯಪ್ರದೇಶ್. ಸೊ ಕೆಲವೊಂದು ಕಡೆ ಆಗ್ತಿತ್ತು, ಕೆಲವೊಂದು ಕಡೆ ಆಗ್ತಿರ್ಲಿಲ್ಲ. ತುಂಬ ಕಾನ್ಫ್ಲಿಕ್ಟ್ಸ್ ಆ ಟೈಮಲ್ಲಿ ನಡೆದಿದೆ. ಸೊ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಒಂದು. ಆ್ಯಂಡ್ ಒಂದು ಸಿನಿಮಾ ರೀಚ್ ಆಗಬೇಕು ಅಂದರೆ ಸರ್ ಅದು ಎಲ್ಲ ಭಾಷೆಗಳಲ್ಲೂ ಕನೆಕ್ಟ್ ಆಗುವಂಥದ್ದೇ ಆಗಬೇಕು ಅಂತ ನಾನು ನಂಬಲ್ಲ ಸರ್. ನಾನು ನಂಬೋದು ಒಂದೇ, ಅವ್ರೆಲ್ಲರಿಗೂ ಬೇಕಾಗಿರೋ ಭಾಷೆ ಅರ್ಥ ಮಾಡ್ಕೊಳಕ್ಕೆ ಅಷ್ಟೇ. ಬಟ್ ಅವ್ರು ನೋಡೋಕೆ ಇಷ್ಟಪಡೋದು ನಿಮ್ಮ ಕಥೆನ, ನಿಮ್ಮ ಮಣ್ಣಿಂದು, ನಿಮ್ಮ ಒರಿಜಿನಾಲಿಟಿ ಏನೋ ಇದ್ರೆ ಮಾತ್ರನೇ ಅದನ್ನ ಅವನ ಭಾಷೆನಲ್ಲಿ ನೋಡೋಕೆ ಇಷ್ಟಪಡ್ತಾನೆ. ನಾನು ಇಲ್ಲ ಗುರು ನಿನ್ನೂರಿಗೆ ಬೇಕಾಗಿರೋ ಕತೆ ನಾನೇ ರೆಡಿ ಮಾಡ್ಕೊಡ್ತೀನಿ ಅಂದರೆ ಅವ್ನು ನನ್ನೂರಲ್ಲೇ ನೋಡ್ತೀನಿ ಗುರು, ನನ್ನಲ್ಲೂ ಪಿಕ್ಚರ್ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ನೋಡ್ಕೊತೀನಿ ಅಂತ ಹೇಳ್ತಾನೆ. ಸೊ ನಾವು ನಮ್ಮ ಮಣ್ಣಿನ ಕತೆಗಳು ಮಾಡಿ ಅಥವಾ ನಮ್ಮ ನೇಟಿವ್ ಇರೋ ಕತೆಗಳು ಮಾಡಿದಾಗ ಅದನ್ನ ಅವ್ನಿಗೆ ರೀಚ್ ಮಾಡಿಸೋದಕ್ಕೆ ಮೊದಲು ಸಬ್ಟೈಟಲ್ಸ್ ಅಂತಿತ್ತು. ಇವಾಗ ಇನ್ನೊಂಚೂರು ಈಸಿಯರ್ ವೇನಲ್ಲಿ ಅವನ ಭಾಷೆಯಲ್ಲಿ ನೋಡಮ್ಮ ನೀನು ಅಂತ ಹೇಳ್ತಾ ಇದೀವಿ ಅಷ್ಟೇ. ಸೊ ಈ ಕಾಂಟ್ಯಾಕ್ಟ್ಸ್ ಒಂದು ಕಂಟೆಂಟ್ ಇಂದಾನೇ ಅದು ರೀಚ್ ಮಾಡಬೇಕು ಅಂತ ನನಗೇನು ಆ ಥರದ್ದು ಯಾವತ್ತೂ ಫೀಲ್ ಆಗಿಲ್ಲ ಸರ್. ದರ್ಶನ್ ಸರ್ ಇಲ್ಲಿ ಸರ್ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು ಅದು ಪ್ರೊಡ್ಯೂಸರ್ಗೆ ಜಾಸ್ತಿ ಬುದ್ಧಿ ಜಾಸ್ತಿ ಓಡೋದು ಅದೇ ಅವನೇ. ಈ ಕತೆ ಸಿಕ್ಕಿದಾಗ ಇದನ್ನು ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕ್ಕಾಗುತ್ತೆ ಅನ್ನೋದು ಬೇರೆ ಗೊತ್ತಿಲ್ಲ. ನಾನು ಅದು ತುಂಬ ಯೋಚನೆ ಮಾಡ್ತೀನಿ. ನೀವು ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ. ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡುವಾಗ ದರ್ಶನ್ ಅವ್ರ ಹತ್ರ
ಅವ್ರು ಯಾವಾಗಲೂ ಒಂದೇ ಮಾತಾಡೋರು, ನಾವು ನಮಗೆ ಸಿನಿಮಾ ಮಾಡ್ಕೊಳ್ಳಲ್ಲ ಫಸ್ಟು. ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ, ಯಾವುದು ಪ್ಯಾನ್ ಇಂಡಿಯಾ, ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ನಾರ್ತ್ ಇಂಡಿಯಲ್ಲಿ ಯಾವುದೇ ಆಗ್ಬೋದು, ಅವಾಗ ಏನಾಗುತ್ತೆ, ನಾವು ಆ ನೇಟಿವಿಟಿನ ಸೇರಿಸ್ಬೇಕು, ಅಲ್ಲಿನ ಕಲ್ಚರ್ ಸೇರಿಸ್ಬೇಕು, ಅಲ್ಲಿನ ಏನೋ ಒಂದು ಸಂಪ್ರದಾಯ, ಇವೆಲ್ಲ ಸೇರಿಸಿದಾಗ ಏನಾಗುತ್ತೆ, ನಮ್ಮತನ ನಾವು ಮರ್ತೋಗ್ತೀವಿ, ನಮ್ಮತನ ನಾವು ಅಂತಂತವಾಗಿ ಕತ್ತಿಸ್ಕೊಂಡ್ಬರ್ತೀವಿ ಕಥೆಯಲ್ಲಿ. ಬೇಡ, ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ಮಾಡೋಣ್ರಿ, ಪ್ಯಾನ್ ಇಂಡಿಯಾ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಸ್ಟ್ರಾಂಗ್ ಆಗಿ ನಾನು ಒಂದು ಮಾತು ಹೇಳಿದ್ರು. ನಾನು ಅದೇ ಹೇಳಿದೆ, ಕರೆಕ್ಟ್ ದರ್ಶನ್ ಮಾಡೋಣ, ನಮಗೆ ಏನು ಬೇಕೋ ನಮ್ಮ ಜನಕ್ಕೆ ನಮ್ಮ ಸಿನಿಮಾ, ನಮ್ಮ ಮಣ್ಣಿನ ಕತೆ ನಾವು ಮಾಡ್ಕೊಳ್ಳೋಣ. ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಅದೇನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾನು ಮಾತಾಡ್ಕೊಂಡಿರೋದು. ಅದನ್ನು ನಾನು ಯೂಶಲ್ ಆಗಿ ನಾನು ಅದನ್ನು ದರ್ಶನ್ ಅವ್ರು ಹೊಗಳ್ಬೇಕು ಅನ್ನೋ ಉದ್ದೇಶಕ್ಕಲ್ಲ, ಇವತ್ತಲ್ಲ, ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳು ನಾವು ಮಾಡ್ತಾ ಇದ್ದೀವಿ. ಕತೆ ಕೇಳಬೇಕು ಕೂತಾಗ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದೆ. ನಾನೆಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು, ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ್ ಅವ್ರಿಗೆ ಇಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ. ಸೊ ನಾವು ಕೂತ್ಕೊಂಡು ತರುಣ್ ಮಾತಾಡೋಣ, ನಾವು ಕೂತ್ಕೊಂಡು ಈ ಕತೆ ಕರೆಕ್ಟ್ ನಾವು ಇಲ್ಲಿಗೆ ಮಾಡ್ಕೊಳ್ಳೋದು ಸಾಕು ನಾವು ಅಂತ ಮಾಡಿದ್ದೆ ಅಷ್ಟೇ. ದರ್ಶನ್ ಸರ್, ಇಲ್ಲಿ ಸ್ಟ್ರೈಟ್ ಸರ್, ಇಲ್ಲಿ ಸರ್. ಓಕೆ ಸರ್. ಸರ್, ಮೊದಲನೇದಾಗಿ ಈ ಥರದೊಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಮತ್ತೆ ಇಡೀ ಟೀಮ್ಗೆ ಕಂಗ್ರಾಟ್ಸ್ ಸರ್. ಥ್ಯಾಂಕ್ಸ್ ಸರ್. ಸರ್, ಸಿನಿಮಾದಲ್ಲಿ ಎರಡು ರೀತಿ ಶೇಡ್ ಬರುತ್ತಲ್ಲ, ಒಂದು ತಾತನ್ ಥರದ ರೋಲ್ ಬರುತ್ತಲ್ಲ, ಅದು ಟ್ರೈಲರಲ್ಲಿ ಬಂದಾಗಲೇ ತುಂಬ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಎಲ್ಲರಿಗೂ. ಇಡೀ ಸಿನಿಮಾ ಕ್ಯಾರಿ ಆಗಿದ್ದು ತುಂಬ ಜನಕ್ಕೆ ಇಷ್ಟ ಆಯ್ತು. ಅದು ಎಲ್ಲೋ ಸುಮ್ಮನೆ ತಂದಿಲ್ಲ, ಇಡೀ ಸಿನಿಮಾ ಇದೆ ರೋಲು ಅಂತ. ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ಆ ರೋಲ್ ನೋಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ, ಈ ಥರದೊಂದು ಲುಕ್ಕಲ್ಲಿ ನೋಡಿದಾಗ ಸರ್ ನಿಮ್ಮ ರಿಯಾಕ್ಷನ್? ಸರ್ ಇಲ್ಲ, ನಾನು ಆ್ಯಕ್ಚುಲಿ ಯಾವಾಗ ಕನ್ನಡಿ ಮುಂದೆ ಕೂರೋಲ್ಲ, ಯಾವಾಗ ಮೇಕಪ್ ಟೆಸ್ಟ್ ಮಾಡ್ತೀವಲ್ಲ, ನಾನು ಆ್ಯಕ್ಚುಲಿ ಕನ್ನಡಿ ಆ ಕಡೆ ಕೂತ್ಕೊಂಡಿರ್ತೀನಿ. ಮೊದಲು ನಮ್ಮ ಕ್ಯಾಮರಾಮನ್ನು, ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಇದು ಓಕೆ ಅಂದ್ಮೇಲೆ ಆಮೇಲೆ ನಾನು ತಿರುಗಿ ನೋಡ್ತೀನಿ, ಓಕೆನಾ ಇದು ಅವ್ರಿಗಿಂತ. ಯಾಕಂದರೆ ಅವ್ರು ಜೀವಿಸ್ತಾರೆ ಅದರಲ್ಲಿ, ನಾನಲ್ಲ. ಯಾಕಂದ್ರೆ ಅವ್ರೇನೋ ಒಂದು ತಲೆ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ, ಆ ಸ್ಕೆಚಿಗೆ ನಾನು ಮೋಲ್ಡ್ ಆಗ್ತೀರಾ ಫಸ್ಟು ಅಂತ ಅಂದ್ಬಿಟ್ಟು ಅವ್ರ ಮುಗ್ದಲ್ಲಿ ನಾನು ನೋಡ್ತಾ ಇರ್ತೀನಿ. ಅವ್ರು ಯಾವಾಗ ಓಕೆ ಅಂತಂದರು, ಆಮೇಲೆ ನಾನು ತಿರುಗಿ ಓಕೆ ಇದಕ್ಕೆ ಇವ್ರಿಗೆ ಓಕೆನಾ ಅಂತ. ಸೊ ಆ ಥರದ್ದೊಂದು. ಆಮೇಲೆ ಸರ್ ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ ಸರ್ ಕ್ಯಾಮ್ರಾಮ್ಯಾನ್ಗೆ, ಸರ್ ನಿಮ್ಮದು ಸರ್ ಈಗ ನಿಮ್ದು ಅವ್ರು ಆ್ಯಕ್ಚುಲಿ ಹೇಳಿಲ್ಲ ಅದನ್ನು. ಒಂದು ಕ್ಯಾಮ್ರಾಮ್ಯಾನು ಡೈರೆಕ್ಟ್ ಒಂದು ಟೀಮಿಗೆ ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಧನ್ ಜೊತೆ ಕೆಲಸ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮ್ಯಾನ್ಗಳು ಅಡ್ಜಸ್ಟ್ ಆಗಲ್ಲ. ಯಾಕಂದರೆ ನಾನು ಸುಮಾರು ಜನ 55 ಸಿನಿಮಾ ಆಯಿತು ಅಂದ್ಕೊಟ್ರೆ, ಕ್ಯಾಮ್ರಾಮ್ಯಾನ್ ನಾಳೆ ಶೂಟಿಂಗ್ ಅಂತ ಇವತ್ತು ನಮ್ಮ ಇಲ್ಲಿ ಕ್ಯಾಮ್ರಾ ಓಕೆ ನಮ್ಮ ರೈಟ್, ಅದೆಲ್ಲ ಆ್ಯಕ್ಚುಲಿ ಕೆಲಸ. ಇಲ್ಲೊಬ್ಬ ನಾಯಕನಾಟ ಏನು ಕಾಸ್ಟ್ಯೂಮ್ ಹಾಕ್ತಾನೆ, ಅವ್ನ ಪಕ್ಕದಲ್ಲಿ ಒಂದು ನಾಯಕನಿಟ್ಟು ಏನು ಹಾಕ್ತಾನೆ, ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ಅಂತ ಅದೇನು ಬಟ್ಟೆ ಹಾಕುತ್ತೆ. ಯಾಕಂದರೆ ನನ್ನ ಲೈಟಿಂಗ್ ಸ್ಕೀಮ್ ಇದೆ. ಈಗ ನೋಡಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ, ಇಲ್ಲಿ ಎಷ್ಟು ಜನ ಹೊಡಿತಾ ಇರ್ಬೋದು ನಾವು. ಯಾಕಂದರೆ ಕೆಲವು ಬೆಲ್ಲಿದ್ದೀವಿ, ಕೆಲವು ಬ್ರೈಟ್ ಇರ್ತಾರೆ ನೋಡ್ರಿ, ಅದೊಂದು ಕಲರ್ ಇದೆ ಅಲ್ವಾ. ಇದೇ ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿದ್ರೆ ಇಷ್ಟು ಬೇಡ, ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತಿದ್ರು. ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಕೋಣ ಹಿಡ್ಕೊಂಡ್ಬರ್ಬೇಕಾದ್ರೆ ನಾನೇ ರೆಡ್ ಪಂಚೆ ಬೇಡ ನನಗೆ ಅಂತ. ಸುಧಾ ಇಲ್ಲ ಹಂಗಲ್ಲ, ನಾನು ಈ ಥರ ಟೋನ್ ಯೂಸ್ ಮಾಡ್ತಾ ಇದ್ದೀನಿ, ನಂಗೆ ಈ ಥರದೊಂದು ಗ್ರೇ ಬೇಕು, ಗ್ರೇ ಇದು ಈ ಸಿಂಬಲ್ಗೆ ಬರುತ್ತೆ, ರೆಡ್ ಆ್ಯಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ. ಸೊ ಅದು ಆ್ಯಕ್ಚುಲಿ ಒಬ್ಬ ಕ್ಯಾಮ್ರಾಮ್ಯಾನ್ ಕೆಲಸ, ಅದು ಸ್ಕೆಚ್ ಹಾಕೋದು ಅಂತ. ಸೊ ದಟ್ಸ್ ಅ ಥಿಂಗ್. ಅದಾದ್ಮೇಲೆ ಸರ್ ನಿಮ್ಮದು ಸರ್ ಒಂದೇ ಅಲ್ಲ ಸರ್, ನಿಮ್ಮದು ಅದೇ ಪ್ಯಾನ್ ಇಂಡಿಯಾ ಕೇಳೋದಲ್ಲ ಸರ್. ಈಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರು ಸರ್. ಈಗ ಓಕೆ, ನಮ್ಮ ಕರ್ನಾಟಕದೊಂದು ಕಾಸ್ಟ್ಯೂಮ್ ಇದೆ ರೈತರದು, ಡಾಸ್ ಕಟ್ತೇವೆ, ಇಲ್ಲ ಇನ್ನೊಂದು ಲುಂಗಿ ಹಿಂಗೆ ಏನೋ ಕಟ್ಕೊಳ್ತೀವಿ. ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳ್ನಾಡಿನ ಬಗ್ಗೆ ಲುಂಗಿ ಹಾಕ್ತಾರೆ, ಮೇಲ್ಗಡೆ ಬಟ್ಟೆ ಇರೋಲ್ಲ. ಕೇರಳದಲ್ಲಿ ಇನ್ನೊಂದು ಥರ ಇದೆ, ಪಂಜಾಬಲ್ಲಿ ಆ್ಯಕ್ಚುಲಿ ಅವ್ರು ಬಿಗ್ ಕಟ್ತಾರೆ. ಸೊ ನೀವು ಯಾರನ್ನ ಅಂತ ನೋಡ್ತೀರಾ, ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್? ಬಟ್ ಒಂದು ಸರ್, ಇಲ್ಲಿ ಭೂ ಸುಧಾರಣೆ ಮತ್ತು ಜಾತೀಯತೆ ಬಗ್ಗೆ ನೀವು ಕ್ಲೈಮಾಕ್ಸ್ ಡೈಲಾಗ್ ಹೊಡೋದಲ್ಲ, ಅದು ಇಡೀ ಇಂಡಿಯಾಕ್ಕೂ ಸರ್ ಇದೆ ಸರ್, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟೂ ಜನಕ್ಕೆ ಆ್ಯಕ್ಚುಲಿ ಯಾವ ಒದಗಿಸ್ಬೇಕಲ್ಲ. ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗಬೇಕು, ನಾವೆಲ್ಲ ನಿಂತಿದ್ದ ಕಡೆ ಅಲ್ಲ ಅಂತ ಹೇಳ್ಬಿಟ್ಟು, ಹೌದಲ್ವ ಸರ್? ಸೊ ಹಿಂಗಾದಾಗ ಮಾತ್ರ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಮಾಡ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ. ದರ್ಶನ್ ಸರ್ ಇಲ್ಲಿ ಹಾಂ ಸರ್. ಸರ್ ನಿಮ್ಮ ಮತ್ತು ತರುಣ್ ಸರ್ ಅವರ ಕಾಂಬಿನೇಷನಲ್ಲಿ ಬಂದಿರುವಂತಹ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಸೊ ಈ ಸಕ್ಸಸ್ನ ಗುಟ್ಟೇನು ನಿಮ್ಮ ಪ್ರಕಾರ, ಮತ್ತೆ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಇನ್ನೂ ಎಷ್ಟು ಸಿನಿಮಾಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಮುಂದಿನ ದಿನಗಳಲ್ಲಿ? ಇವತ್ತು ಯಾವುದಕ್ಕೆ ಸೇರಿದ್ದೀವಿ ಸರ್ ನಾವು? ಕಾಟೇರ ಅಲ್ವಾ ಸರ್? ಕಾಟೇರ ಬಗ್ಗೆ ಮಾತಾಡೋಣ ಸರ್. ಸಕ್ಸಸ್ನ ಗುಡ್ ಸರ್, ನಾಳೆ ಇದೀವೋ ಇಲ್ಲೋ ಗೊತ್ತಿಲ್ಲಲ್ಲ ಸರ್.
ಬೆಳಗ್ಗೆ ಭಗವಂತ ಹೊಡ್ಬಿಟ್ಟು ಇದ್ದಾಳು ಅಂದ್ರೆ ಓಕೆ ಈಗ ಎದ್ವಿ ಅಂತ ನೋಡ್ಕೊಳ್ಳೋಣ ಸರ್. ಇದೊಂದು ಇವತ್ತು ಆ್ಯಕ್ಚುಲಿ ಕೇಳಿದಕ್ಕೊಂದು ಹೇಳ್ತೀನಿ. ಸರಿ, ನಾವು ಸುಮಾರು ಜನಗಳ ಜೊತೆ ಆ್ಯಕ್ಚುಲಿ ನಂದು ಯಾವುದು ಲೈಕ್ ಎಲ್ಲೋ ಒಬ್ಬರಿಗೊಬ್ಬರು ಮೋಸ್ಟ್ಲಿ ಒಂದೊಂದು ಸಿನಿಮಾಗೆ ಹೋಗಿರ್ಬೋದು. ಈಗ ಪಿ ಎನ್ ಸತ್ಯ ಅವ್ರ ಜೊತೆ ತೋಟ 4-5 ಸಿನಿಮಾ ಮಾಡಿದ್ದೀನಿ, ಓಂ ಪ್ರಕಾಶ್ ಅವ್ರ ಜೊತೆ ತೋಟ 4-5 ಸಿನಿಮಾ ಮಾಡಿದ್ದೀನಿ. ಆಮೇಲೆ ಯಾರು ಎಮ್ ಡಿ ಶ್ರೀಧರ್ ಆಗ್ಬೋದು, ವಾಸು ಅವ್ರು ಆಗ್ಬೋದು. ಇವತ್ತು ಆ್ಯಕ್ಚುಲಿ ಒಬ್ರು ಯಾರೋ ಬಂದಿದ್ರು, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ಇಲ್ಲ ಬಿಡೋಣ ಆ್ಯಕ್ಚುಲಿ ತರುಣ್ಗೂ ನಿಮಗೂ ಇದಿಲ್ಲ ಅಂತ. ಯಾಕಂದರೆ ತರುಣ್ಗೆ ನಂಗೆ ಯಾವ ಥರ ಬಟ್ಟೆ ಹೊಲಿಬೇಕು ಅಂತ ಗೊತ್ತು, ಯಾವ ಕಡೆ ಉದ್ದ ಹೊಲಿಬೇಕು, ಯಾವ ಕಡೆ ಸಣ್ಣ ಹೊಲಿಬೇಕು, ಎಲ್ಲಿ ಆ್ಯಕ್ಚುಲಿ ನಂದು ಅಗಲ ಇದೆ ಸಣ್ಣ ಇದೆ, ಈ ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಚೆನ್ನಾಗಿ ತಿಳ್ಕೊಂಡವ್ರು ಅನ್ನೋದು. ಸೊ ಅವರು ಅದು ದೊಡ್ಡ ಗುಣ ಸರ್ ಅಷ್ಟೇ. 100%. No doubt. It is ಅಂದರೆ ಅದರಲ್ಲೂ ಈ ಕರೋನಾ ಇವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ಜನ ನಾವೆಲ್ಲ ಎಲ್ಲರೂ ಸೇರಿ ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮುಖದಲ್ಲೂ ನಗು, ಮತ್ತು ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದರೆ, ಅಯ್ಯೋ ಥಿಯೇಟ್ರ್ಗಳು ಮೆಚೂರ್ ಆಗಿ ಕೊಂಡ್ಕೊಟ್ಟಿದ್ವಿ, ಕಾಟೇರ ಚಿತ್ರ ಬಂತು, ನಮಗೊಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು, ಇಲ್ಲ ಮುಚ್ಚಬಾರ್ದು ನಾವು ಅಂದರೆ BNC ಸೆಂಟರ್ಸ್ ನಾನು ಹೇಳೋದು. ಸೊ ಈ ಥರ ಸುಮಾರು ಎಕ್ಸಿಬಿಟರ್ಸ್ ನಂತರ ಬಂದು ಕೇಳ್ಕೊಂಡು, ಆಮೇಲೆ ಸರ್ ಮುಚ್ಚಿದ್ದೀವಿ ಥಿಯೇಟ್ರ್ಗಳು, ಸರ್ ಈ ಪಿಕ್ಚರ್ ಕೊಟ್ಟರೆ ಹಾಕ್ಕೊತೀವಿ, ಇದರಿಂದ ನಾವು ಶುರು ಮಾಡ್ತೀವಿ ಅಂತ ಎಷ್ಟೋ ಥಿಯೇಟ್ರ್ ಶುರುವಾಗಿದೆ ಮತ್ತು ಈ ಚಿತ್ರದಿಂದ. ಸೊ ಅಂಥ ಈ ಒಂದು ಚಿತ್ರದ ಒಂದು ಇದು ನೀವು ಹೇಳಿದಾಗೆ ಸೂಪರ್ ಅಲ್ಲ, ಇದಕ್ಕೆ ನಾನು ಏನು ಇಡಬೇಕು ಹೆಸರು ಗೊತ್ತಿಲ್ಲ, ಬ್ಲಾಕ್ ಬಸ್ಟರ್. ಸೊ ಖಂಡಿತವಾಗ್ಲೂ ಒಂದು ಅದೇ ಚೇಂಬರಿಂದ ಬಂದಾಗ ಅವ್ರು ಅದೇ ಹೇಳ್ತಾ ಇದ್ರು, ಸರ್ ನಮ್ಮ ಇಡೀ ಚಿತ್ರರಂಗ ಎಲ್ಲೋ ಹಂತವಾಗಿ ಮುಗಿದೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ದೊಡ್ಡ ಕೊಟ್ಟಿದ್ದಾರೆ. ನಿಜ, ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕನಾಗಿ ಎಂಥ ಒಳ್ಳೆ ಕತೆ ಕೊಟ್ಟರು ಅದನ್ನು ಆ ಒಳ್ಳೆ ಕಥೆನ ತುಂಬ ಒಳ್ಳೆ ಕಥೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಈಸ್ ನನ್ನ ಕತೆ ಹೇಳಿದಾಗ ನಾನು ಏನು ವಿಜುವಲೈಸ್ ಮಾಡಿದ್ದು ಅದಕ್ಕಿಂತ 10 ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತು ನನಗೆ. ಅದೇ ಥರ ಸುಧಾಕರ್ ಪಾಪ ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನೀವೆಲ್ಲ ನೋಡಿರಲ್ಲ ಅನಿಸುತ್ತೆ, ನೈಟ್ ಆ್ಯಂಡ್ ಡೇ ಪಾಪ ಕೂತು ಕೆಲಸ ಮಾಡ್ತಾಯಿದ್ರು. ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ, ಪಾಪ ಅವರು ಒಂದೊಂದು ಕಂಟ್ರೀಸಿಂದಪ್ಪ ನೈಟ್ ಆ್ಯಂಡ್ ಡೇ ಕೂತು ಹೈದ್ರಾಬಾದಲ್ಲಿ ಗೊತ್ತು, ಒಬ್ಬ ಕ್ಯಾಮ್ರಾಮನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ. ಸೊ ಅಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ಮಾಡ್ತಾಯಿದ್ರು. ಪ್ರೆಸ್ ಮೀಟ್ಗಾಗಲಿ ಎಲ್ಲೂ ಈವೆಂಟಿಗೆ ಬಂದೇ ಇಲ್ಲ ಅವರು. ಸೊ ಇವತ್ತು ನೋಡೋದು ಖುಷಿ ಆಗುತ್ತೆ ಅವ್ರಿಗೆ, ಎಲ್ಲೋ ತುಂಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ನಮಗೆ ಅಂತ ಇದ್ವಿ. ಇವತ್ತು ಇಲ್ಲಿ ಕೂತಿದ್ದಾರೆ, ನನಗೆ ತುಂಬ ಸಂತೋಷ ಆಯಿತು. ಅದನ್ನೇ ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ, ಯಾಕೆ ನೀವು ಇನ್ನೂ ಅವ್ರನ್ನ ಬಿಟ್ಟಿದ್ದೀರಾ, ಬೇಗ ಮಾತಾಡಿಸಿ ಅವ್ರನ್ನ ಅಂತ. ಇದೇ ಪ್ರಶ್ನೆ ಕೇಳಿಲ್ವ, ಯಾಕೆ ನೀವು ಮಾತಾಡಿಸಿ ಅವ್ರನ್ನ ಬೇಗ. Sir, Shada here. As an audience, ಬಿರಾದರ್ ನೋಡಿ ನಾನು ಆ ಆ್ಯಕ್ಟಿಂಗ್ ಆ ಪಾತ್ರ ನನಗೆ ಬರಬೇಕು ಇದೆಲ್ಲ. ಫಾರ್ ಅ ಮಾಸ್ ಹೀರೋ ದೆರ್ ಇಸ್ ಆಲ್ವೇಸ್ ಅನ್ ಆರ್ಟಿಸ್ಟ್ ಇನ್ ಹಿಮ್. ಕಲಾವಿದರಾಗಿ ನಿಮಗೆ ಈ ರೋಲ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಕ್ಕೆ ನಾವು ಒಂದೇನಂದ್ರೆ ಯಾವತ್ತು ಆ್ಯಕ್ಚುಲಿ ಹಸುತನೇ ಇರುತ್ತೆ. ಬೆಳಗ್ಗೆ ತಿಂಡಿ ತಿಂದಿರ್ತೀವಿ ಅಂದ್ಬಿಟ್ಟು ಮಧ್ಯಾಹ್ನ ರಾತ್ರಿ ಬಿಟ್ಬಿಡ್ತೀವಿ ಅವಾಗ, ಅದ್ರ ಮಧ್ಯದಲ್ಲಿ ಸ್ನ್ಯಾಕ್ಸ್ ಕೊಟ್ಟರು ತಿಂತೀವಿ ಅವಾಗ. ಸೊ ಆ ಥರ ಏನೇ ಆದರೂ ನನಗೆ ಬೇಕು ಅಂತಾರೆ, ಅದು ಏನು ಮಾಡೋಕ್ಕಲ್ಲ, ಒಂಥರ ಒಳಗಡೆ ಅದೊಂದು ಅರ್ಜನಲ್ಲ, ಒಂಥರ ಅಸೂಯೆ ಅದು. ಅಯ್ಯೋ ಅಲ್ಲಿಗೆ ಹೋಗ್ಬಿಡ್ತಲ್ಲ, ಅಯ್ಯೋ ಇಲ್ಲಿಗೆ ಹೋಗ್ಬಿಡ್ತಲ್ಲ, ಅದು ಒಳಗಡೆ ಅಷ್ಟೇ. ಬಟ್ ಅವ್ರು ಮಾಡ್ಬೇಕಾದ್ರೆ ಖುಷಿ ಆಗೋದಲ್ಲ. What you have to say to the people waiting outside now? ತಾತ ನಟರದಲ್ಲಿದೆಲ್ಲ ಇಲ್ಲ ಬಾಸಿ. ಆ್ಯಕ್ಚುಲಿ ಒಂದು ನಾನು ಅದನ್ನೇ ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ನಾವೆಲ್ಲ ಕಾಲ ಎತ್ಕೊಂಡ ಗೆಲ್ಸಿದ ಇಲ್ಲ ತಪ್ಪದು. ಏನಕ್ಕೆ ಸಿನಿಮಾ ಯಾರದೇ ಆಗಲಿ, ಅದು ದರ್ಶನ್ ಆಗ್ಬೋದು, ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ, ಏನಕ್ಕೆ ಸಕ್ಸಸ್ ಕಾಯ್ತೀವಿ ಅಂತ ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನೀವು ಹೇಳ್ತಿದ್ದೀರ ಕಾಟೇರ ಸೂಪರ್ ಡೂಪರ್, ಎಸ್ ಗುಡ್, ಯಾ ಅಫ್ಕೋರ್ಸ್. ಒಂದು ಸಿನಿಮಾ, ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇಂದ. ಥಿಯೇಟ್ರಲ್ಲಿ ಒಂದು ವಾರ ಅವನ ಹತ್ರ ದುಡ್ಡು ಓಡಾಡುತ್ತೆ. ಅವ್ನು ಯಾರೋ ಒಂದು ಫ್ರೆಂಡ್ ಹೇಳಿರ್ತಾನೆ, ತಡೆಯೋ ಈ ಸಿನಿಮಾ ಹೊಡೆದ್ರೆ ನೀನು ಕಾಸು ಕೊಡ್ತೀನಿ ಸ್ವಲ್ಪ ಮುಗಿಸ್ಕೊಳ್ಳೋ ಅಂತೇಳಿ.
ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ. ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಕಮೆಂಡೇಶನಲ್ಲಿ ಏನೋ ಹೈಪ್ ಮಾಡ್ಬಿಡ್ತೀವಿ, ಏನೋ ಅದೇ ರೆಕಮೆಂಡೇಶನ್ನೇ. ಸಕ್ಸಸ್ ಬಂದ ತಕ್ಷಣ ಹಿಗ್ಬಾರ್ದು ಇಲ್ಲ ಕುಗ್ಬಾರ್ದು. ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡೋದಕ್ಕಷ್ಟೇ ಕೇಳೋದು ನಾವು. ಇದನ್ನು ನಮ್ಮ ಕರ್ನಾಟಕ ಜನತೆ ಹೊತ್ತು ಕೊಟ್ಟಿದ್ದಾರೆ. ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ. ಪಾಪ ಎಷ್ಟೊಂದು ಆ್ಯಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದ್ದೇಳ್ಬೇಕದು. ಹಂಗೆ ಬಂದಾಗಲೇ ನಾವೆಲ್ಲ ಹೋಗ್ತಾ ಇರೋದು. ಅದಕ್ಕೆ ಇಟ್ಸ್ ನಾಟ್ ಎ ಒನ್ ಮ್ಯಾನ್ ಶೋ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಭಾಳ ಕಷ್ಟದ ಪ್ರಶ್ನೆ ಕೇಳಿದ್ರಿ ಸರ್. ಎನಿ ಟೈಮ್ ಫಾರ್ ದರ್ಶನ್ ಸರ್. ಅವ್ರ ಜೊತೆ 15-20 ಸಿನಿಮಾ ಮಾಡ್ಕೊಂಡೆ ಬಂದಿದ್ದೀನಿ, ಹೊಡ್ಸ್ಕೊಂಡೆ. ಇಂಡಸ್ಟ್ರಿಯಲ್ಲಿ ಜಾಸ್ತಿ ಹೊಡ್ಸ್ಕೊಂಡ್ರು ನಾನೇ ಸರ್ ಅವ್ರ ಜೊತೆ. ಅವ್ರು ಯಾವಾಗ ಹಂಗೆ ಹೇಳೋರು, ಆ ಪಿಕ್ಚರ್ ಹೀರೋಯಿನ್ ಕಣ್ಣು ಹಾಕಿದೆ ಅಲ್ಲಿ ಹೊಡೆದಿದ್ದಾನೆ, ಈ ಪಿಕ್ಚರ್ ಮತ್ತೆ ಬಂದಿದ್ಯಾ ಅನ್ನೋರು. ಸೊ ಹೀಗೆ ಓಂ ಪ್ರಕಾಶ್ ಜಾಸ್ತಿ ನಮ್ಮ ಕಾಂಬಿನೇಷನ್ ಹಾಕಿದ್ದು. ಸೊ ಹೀಗಾಗಿ ಅವ್ರ ಜೊತೆ ನಾನು ಕಥೆನೇ ಕೇಳಕ್ಕೆ ಹೋಗಲ್ಲ, ಏನು ಕೇಳಕ್ಕೆ ಹೋಗಲ್ಲ. ದರ್ಶನ್ ಸರ್ ಸಿನಿಮಾ ಅಂದರೆ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀವಿ. ಅದು ಎಂಥ ಪಾತ್ರ, ಏನು ಕೆಟ್ಟದ್ದು ಒಳ್ಳೇದು ಏನು ನೋಡೋಕೆ ಹೋಗಲ್ಲ. ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಖುಷಿ ಇರುತ್ತೆ. ಅಂದರೆ ವೆರಿ ಫ್ರೆಂಡ್ಲಿ, ತುಂಬ ಖುಷಿ ಆಗುತ್ತೆ ನನಗೆ. ಎಷ್ಟು ಭಾಳ ಎಲ್ಲ ಹೀರೋಗಳ ಜೊತೆ ಮಾಡಿದ್ವಿ, ಬಟ್ ಇವ್ರ ಜೊತೆ ಮಾಡೋ ಖುಷಿನೇ ಬೇರೆ ಸರ್. ನಮ್ಗೆ ಕಲಿಯೋದು ತುಂಬ ಇದೆ ಸರ್ ಅವ್ರ ಹತ್ರ. ಈಗಲೇ ನೋಡೋದು ಮಾತಾಡೋದು ನಾನು ಕಲಿತಾ ಇದ್ದೀನಿ, ಫಾಲೋ ಮಾಡ್ತಾನೆ ಇರ್ತೀನಿ ಸರ್. ಆಮೇಲೆ ಈ ಪಾತ್ರ ನನಗೆ ಲೈಫ್ ಕೊಟ್ಟಿದ್ದು ತರುಣ್ ಸರ್. ನಾನು ಆವಾಗಲೇ ಹೇಳ್ದಂಗೆ ಸುಮಾರು ಪಿಕ್ಚರ್ ಕ್ಲೀನ್ ಶೇರ್ ಮಾಡಿಕೊಂಡು ವಿಲನ್ ಹಿಂಗೆ ಮಾಡ್ತಾಯಿದ್ದೆ, ಹೀರೋ ಹಿಂಗೆ ಮಾಡ್ತಾಯಿದ್ದೆ, ಇನ್ಸ್ಪೆಕ್ಟರ್ ಪಾತ್ರ ಮಾಡ್ಕೊಂಡೇ ಬರ್ತಾಯಿದ್ದೆ. ಎಲ್ಲೋ ಒಂದು ಚೇಂಜ್ ಓವರ್ ನನಗೂ ಅನಿಸ್ತಾ ಇತ್ತು, ಬಟ್ ಆ ಚೇಂಜ್ ಓವರ್ ನನಗಿಂತ ಫಸ್ಟ್ ಇವ್ರಿಗೆ ಅನಿಸ್ತು. ಸೊ ಫಸ್ಟ್ ನಾನು ಕರೆದಾಗ ಒಂದು ಇನ್ಸ್ಪೆಕ್ಟರ್ ಪಾತ್ರನೂ ಇದೆ, ಒಂದು ಈ ಥರ ನೆಗೆಟಿವ್ ಶೇಡ್ ಪಾತ್ರನೂ ಇದೆ. ಯಾಕೆ ಮಾಡ್ತೀನಿ ಅವ್ರು ಆಪ್ಷನ್ ಕೊಟ್ಟರು, ಬಟ್ ನೀವೇ ಡಿಸೈಡ್ ಮಾಡಿದರೆ ಅವ್ರು ನೀವು ಇದೇ ಮಾಡುವಂತಂದ್ರು. ಸೊ ಅದನ್ನು ವೆಯ್ಟ್ ಮಾಡಿ 1 ವರ್ಷ ಆ ಗೆಟಪ್ ವರ್ಕೌಟ್ ಮಾಡಿ ಮಾಡಿಸಿದ್ರು. ನಾನೇನು ಮಾಡಿಲ್ಲ, ಅವರು ಮಾಡಿಸಿದ್ರು. ಸೊ ಅದು ಖುಷಿ ಇದೆ ಸರ್. ಹರಿಕೃಷ್ಣ ಸರ್. ಸರ್ ಯೂಶಲ್ ಅದು ಫಾಸ್ಟ್ ಬಿಟ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಸಾಂಗ್ ಫಸ್ಟ್ ಸಾಂಗ್, ಸೆಕೆಂಡ್ ಸಾಂಗ್ ಎಲ್ಲ, ಸೆಕೆಂಡ್ ಸಾಂಗ್ ಬಿಟ್ಟಾಗ ಎಸ್ಪೆಷಲಿ ತುಂಬ ಬೇರೆ ಥರ ಕೇಳ್ತಿದ್ರು. ಬಟ್ ದರ್ಶನ್ ಸರ್ ಒಂದ್ಸಲ ಹೇಳಿದರೆ ಇದು ಆ ಕಾಲಘಟ್ಟದಲ್ಲಿ ನಡೆಯೋದ್ರಿಂದ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ ಅಂತ. ಬಟ್ ನೀವೇನು ಸಜೆಸ್ಟ್ ಮಾಡಿರಿ, ಯಾವ್ದಾರು ಒಂದು ಫಾಸ್ಟ್ ಬಿಟ್ ಸಾಂಗ್ ಬೇಕು ಅಥವಾ ನನ್ನ ವರ್ಷನ್ ಒಂದು ಏನಾದ್ರು ಕೊಡೋಣ ಅಂತ ಏನಾದ್ರು ಹೇಳಿದ್ರು? ಇಲ್ಲ ಸರ್, ಇದು ಇಡಿಯಾಗಿ ಸಿನಿಮಾಗೆ ಕೆಲಸ ಮಾಡಿದ್ದೆ ಎಲ್ಲರೂ. ಯಾವುದು ಪರ್ಸ್ನಲ್ ಫಾಸ್ಟ್ ಬಿಟ್ಟು ಸ್ಲೋ ಬಿಟ್ಟು ಇದು ಯಾವುದೂ ಇರಲಿಲ್ಲ. ಈ ಸಿನಿಮಾ ನೋಡಿ ಎಲ್ಲನೂ ಇವಾಗ ರೈತರ ಸಾಂಗ್ ಏನಂತೀವಿ ಅದು ಫಾಸ್ಟ್ ಬಿಟ್ಟಲ್ಲಿದೆ. ಸಾಧಾರಣ ಯಾರೂ ಮಾಡೋದಿಲ್ಲ ರೈತರ ಟಪಾಂಗುಚ್ಚಿ ಸ್ಟೈಲಲ್ಲಿ ಅದೇ ಈ ಸಿನಿಮಾ ಆ ಥರ ಮಾಡೋಕ್ಕೆ ಹೋಗಿಲ್ಲ ಅಲ್ವಾ. ನಾವು ಯಾವುದೋ ಒಂದು 5 ಸಾಂಗ್ ಬೇಕು, ಅದರಲ್ಲಿ ಒಂದು ಐಟಮ್ ಸಾಂಗ್ ಇರಬೇಕು, ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರಬೇಕು. ಅದು ಯಾವುದು ಈ ಸಿನಿಮಾಲಿಲ್ಲ. ಯಾಕಂದರೆ ಸ್ಕ್ರೀನ್ ಪ್ಲೇಯಲ್ಲೇ ನಿಮ್ಗೆ ಆ ಜಾಗ ಕೊಡೋದಿಲ್ಲ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಹೊಸದಾಗಿರೋದಕ್ಕೆ ನೀವು ಬೇರೆಯೇ ಮಾಡಬೇಕಾಗತ್ತೆ. ಕ್ಲೈಮ್ಯಾಕ್ಸು ನಡ್ಕೊಂಡು ಹೋಗ್ಬೇಕಾದ್ರೂ ಒಂದು ಸಣ್ಣ ಹಾಡು ಬರುತ್ತೆ, ಅದು ಮನಸ್ಸಲ್ಲಿ ಉಳ್ಕೊಳ್ಳೋಂಥ ಒಂದು ಸಣ್ಣ ಹಾಡಾದರೂ ಮನಸ್ಸಲ್ಲಿ ಉಳ್ಕೊಳುತ್ತೆ. ಇಡೀ ಕ್ಯಾರೆಕ್ಟರ್ ಹೇಳುತ್ತೆ, ಇಡೀ ಸಿನಿಮಾ ಜರ್ನಿ ಹೇಳುತ್ತೆ ಅದೊಂದು ಸಾಂಗ್. ಸೊ ಈ ಸ್ಕ್ರಿಪ್ಟ್ ಆ ಥರ ಇರೋದಕ್ಕೆ ನಮಗೆ ರೆಗ್ಯುಲರ್ ಆಗಿಂತನೂ ಇವತ್ತೇನು ಜನ ಇಷ್ಟಪಡ್ತಾ ಇದ್ದಾರೆ, ಇದು ರೆಗ್ಯುಲರ್ ಆಗಿಲ್ಲ ಅಂತ ಯಾಕೆ ಇಷ್ಟಪಡ್ತಾ ಇದ್ದಾರೋ ಅದಕ್ಕೆ ಕಾರಣನೇ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ. ದರ್ಶನ್ ಸರ್ ಮಾಡಿರೋದ್ರಲ್ಲಿ ಅರ್ಧದಷ್ಟು ಸಿನಿಮಾ ನೀವೇ ಮ್ಯೂಸಿಕ್ ಮಾಡಿದ್ರೆ. ಫಸ್ಟು ಅಂದರೆ ಬಿಫೋರ್ RR ನಿಮ್ಮ ಹತ್ರ ಬಂದಿರುತ್ತೆ. ಸೊ ಫಸ್ಟ್ ನೀವು ಸಿನಿಮಾ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು, ದರ್ಶನ್ ಸರ್ಗೆ ಏನಂದ್ರಿ? ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೆ. ನಾನು ಆ್ಯಕ್ಚುಲಿ ಸಕ್ಸಸ್ ಮೀಟಲ್ಲಿ ಮಾತಾಡೋದನ್ನು ಮಂಡ್ಯ ಈವೆಂಟಲ್ಲಿ ಹೇಳಿದ್ದೆ. ನಾನು ದರ್ಶನ್ ಸರ್ದು 55 ಸಿನಿಮಾ ಒಂದು ಕಡೆ, ಈ ಸಿನಿಮಾ ಇನ್ನೊಂದು ಕಡೆ ಇರುತ್ತೆ ಅಂತ. ಹಾಗೇ ಪ್ರತಿಯೊಬ್ಬರು ಹೇಳ್ಕೊಂಡು ಬಂದಿರೋದು. ಯಾಕಂದರೆ ಫಸ್ಟ್ ಟೈಮು ಅಂದರೆ ನಾನು ಆಡಿಯನ್ಸಾಗೆ ಸಿನಿಮಾ ನೋಡೋಲ್ಲ, ನಾವು ಬೇರೆ ಕಡೆ ಹೋಗಿ ಅಂತ ನೋಡಿದೆ. ನನಗೇನು ಅನ್ನಿಸ್ತೋ ಜನಕ್ಕೆ ಅದೇನೇ ಅನ್ನಿಸ್ತು. ನನಗೆ ಅನಿಸಿದ್ದನ್ನೇ ನಾನು ಡೈರೆಕ್ಟರ್ಗೂ ಹೇಳಿದ್ದೆ, ದರ್ಶನ್ ಸರ್ಗೂ ಹೇಳಿದ್ದೆ, ಅದನ್ನೇ ನಾನು ಮಂಡ್ಯ ಈವೆಂಟಲ್ಲೂ ಹೇಳಿದ್ದೆ. ಜನ ಅದನ್ನು ನಿಜ ಮಾಡಿಸಿದ್ದಾರೆ. ಈಗ ಕಮಿಟಿ ಮೆಂಬರ್ಸ್ ಅಷ್ಟೇ ಅದನ್ನು ನಿಜ ಮಾಡಬೇಕು. ದರ್ಶನ್ ಸರ್ ಒಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಸರ್. ಇಲ್ಲಿ ಸರ್ ಗುರುವಾರ ಮಧ್ಯರಾತ್ರಿ JP ನಗರದ ಸಿದ್ದೇಶ್ವರ ಥಿಯೇಟ್ರಿಂದ ಶುರುವಾದಂತಹ ಕಾಟೇರ ಜಾತ್ರೆ, ಅನುಪಮ ಥಿಯೇಟ್ರು, ಪ್ರಸನ್ನ ಥಿಯೇಟ್ರು,
ಸರ್ ಎಲ್ಲ ಕಡೆ ಮಾತಾಡಿದಾಗ ನಿಮ್ಮ ಸೆಲಿಬ್ರಿಟೀಸ್ ಅಂದರೆ ಕನ್ನಡದ ಎಲ್ಲ ಅಭಿಮಾನಿಗಳು ಹೇಳುವಂಥ ಮಾತು, ನಮ್ಮ ಬಾಸ್ ಹೇಳಿದ್ದು ಕನ್ನಡದ ಎಲ್ಲ ಸಿನಿಮಾಗಳನ್ನು ನೋಡಿ ಅಂತ. ಅದು ಈ ಕಾಟೇರ ಮೂಲಕ ಶುರು ಆಗುತ್ತೆ, ಮುಂದಿನ ವರ್ಷದ ತನಕ ನಿಲ್ಲಲ್ಲ ಅಂದ್ರೆ ಸರ್ ಇದು ಒಂದು ಬೆಸ್ಟ್ ಎಮೋಷನಲ್ ಪಾಯಿಂಟ್ ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು. ಅಂದರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನು ನೋಡಿ ಅಂತ ನಮ್ಮ ಬಾಸ್ ಅಂತ. ಇದು ಖುಷಿ ಆಯ್ತು ಸರ್, ನಮ್ಗೆ ಪರ್ಸನಲಿ ಖುಷಿ ಆಯಿತು. ಇದಕ್ಕೊಂದು ಹಾರ್ಟ್ಲಿ ರಿಯಾಕ್ಷನ್ ಸರ್ ಪ್ಲೀಸ್. ಅಲ್ಲ ನಾನು ಹೇಳೋದು ಅದೇನೇ ಇಲ್ವಾ ಸರ್, ಈಗ ಹೇಳಿದ್ದು ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್. ಯಾರದೇ ಗೆಲ್ಲಿ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ, ನಾನು ಅದಕ್ಕೆ ಅವತ್ತು ಹೇಳಿದೆ ಅಷ್ಟೇ, ನಮ್ಮ ನೆಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಇವತ್ತೇನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ಲಿಲ್ಲ, ನಾನು ಸಿಗ್ಲಿಲ್ಲ, ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತಿದ್ವಿ ಬಂದ್ಬಿಟ್ಟು ಬಡ 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 ಬಡ. ಈಗ ಸಿನಿಮಾ ಮಾತಾಡ್ಲಿತ್ತ, ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಇವತ್ತು ಇಲ್ಲಿ ಒಂದು 4-5 ಜನಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. ಮೊದಲನೇದಾಗಿ ಶ್ರುತಿಮಾಗೆ, ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬ ಹೇಳಿದ್ದಾರೆ. ಅದನ್ನು ಈಗ ನಿಮ್ಮ ಇಂಟರ್ವ್ಯೂಗಳಲ್ಲೇ ನಾನು ನೋಡಿದ್ದೀನಿ, ನೀವು ಇದ್ರಲ್ಲಿ ಹಿಂಗಿದೆ ಹಂಗಿದೆ ಅದಿದೆ ಇದಿದೆ. ಸೊ ಶ್ರುತಿಮಾ ಆಗ್ಬೋದು, ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋವಿಂದು ಸರ್, ಯಾಕಂದ್ರೆ ಅವರು ತುಂಬಾ ಹೇಳಿದ್ದಾರೆ ಸಿನಿಮಾ ಬಗ್ಗೆ, ಇವರಲ್ಲಿ ಈ ಥರ ಇದೆ, ಇಲ್ಲಿ ಹಿಂಗೆ ಮಾಡಿದ್ದೀವಿ. ಸೊ ಜನಗಳಿಗೆ ಏನಕ್ಕೆ ಹೌದೇ ಏನೋ ನೋಡೋಣ ಇದರಲ್ಲಿ ಅಂತ. ಅವಿನಾಶ್ ಸರ್ ಅಂತೂ ತುಂಬಾ ಮಾತಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಮನೆ ಬರ್ಡೇ ಇಲ್ಲ ಹತ್ಕೊಂಡು ಮಾತಾಡೋರು. ಪಾಪ ನಂಗೆ ನಿಜವಾಗ್ಲೂ ಪಾಪ ನಮ್ಮ ಬರ್ಡೇ ಬಂದಾಗ ಅವ್ರು ಆ್ಯಕ್ಚುಲಿ ಮನೇಲೇ ಇರಲ್ಲ, ಯಾಕಂದರೆ ಯಾಕೆ ಸುಮ್ಮನೆ ಕ್ಲಾಸ್ ಎಲ್ಲ ಹೊಡೆದಾಕಿರ್ತಾರೆ ದರ್ಶನ, ನಾನು ಯಾಕೆ ಇಲ್ಲಿ ಬರ ಹತ್ರ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೂ ಆ್ಯಕ್ಚುಲಿ ಅದಾದರೆ ನಮ್ಮ ಆಸ್ತಿ ಅವ್ರಿಗೆ, ಆಮೇಲೆ ನಿಮ್ಮಂತೂ ಹೇಳಂಗೇ ಇಲ್ಲ ವಿನೇಶ್ಗೆ, ಅವರಷ್ಟು ಮಾತಾಡಿದ್ದಾರೆ. ಸೊ ಈ ಸಿನಿಮಾ ಏನಕ್ಕೆ ಒಳಗಡೆ ಬರ್ತಾರೆ, ಯಾಕಂದ್ರೆ ಅವ್ರು ಅಷ್ಟು ಜನ ಕೊಟ್ಟಂಥ ಒಂದು ಕ್ಲೂ. ನೀವೇನು 12 ಗಂಟೆ ಹೇಳಿದ್ರಲ್ಲ ಸರ್, ಅದು ಕಾರಣ ಸರ್. ಆ ಕಾರಣಕರ್ತ ಇವ್ರಿಗೆ. ಅದಾದಮೇಲೆ ನಮ್ಮ ಚೇತು ಕೂಡ ಅಷ್ಟೇ ಮದುವೆಗಳು, ನಾನು ತುಂಬ ಮದುವೆಗಳು ಅಂತ ಕರೆಯೋದು. ಸೊ ಸಿನಿಮಾ ಏನಕ್ಕೆ, ಆಮೇಲೆ ನಾನು ಕೂತ್ಕೊಂಡು ನಾನು ಹಿಂಗೆ ನಾನು ಅದು ನಾನು ಇದು ನಾನು ಹಿಂಗೆ ಮಾಡಿ ಹಂಗೆ ಮಾಡಿ, ನೀವು ನೋಡಿ ನೀವು ಕೇಳಬೇಕು ಪ್ರಶ್ನೆಗಳು, ಅವಾಗ ನಾವು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಸಿನಿಮಾದ. ಸೊ ಅದಕ್ಕೋಸ್ಕರ ಇಷ್ಟು ದಿನ ಕಾದಿದ್ದು ಅಷ್ಟೇ, ಅದು ಬಿಟ್ಟರೆ ಏನು ಉದ್ದೇಶನೂ ಇಲ್ಲ ಖಂಡಿತ. ಸಿನಿಮಾದ ಅನ್ನೋದು ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸರ್, 5 ವರ್ಷ ನನ್ನ ನಂಬರಲ್ಲಿ ಸುಮಾರು ಹೆಸರುಗಳಿದೆ. 5 ವರ್ಷ ನನಗೆ ಯಾರು ಕಾಲ್ ಮಾಡಿಲ್ಲ. ಕೆಲವರು ಅಂಥವ್ರು ಫೋನ್ ಮಾಡಿ ವಿಚಾರ ನೋಡ್ಬಪ್ಪ ಚೆನ್ನಾಗಿ ಮಾಡಿದ್ದೆ, ವಿಚಾರ ಚೆನ್ನಾಗಿದೆ, ಮಾತಾಡಲ್ಲ ಅವರು ಮಾತಾಡಿದ್ದಾರೆ. ಬೆಳಗ್ಗೆ ಇವತ್ತು ನನಗೆ ಬಲ್ಗೂರ್ ಸರ್ ಅವ್ರಿಗೆ ನಾನು ವಿಶ್ ಮಾಡಬೇಕಾದ್ರೆ, ಏನು ಕುಮಾರ್ ಎಲ್ಲ ನನ್ನ ಸ್ನೇಹಿತರು ನಿಮ್ಮ ಪಿಕ್ಚರ್ ನೋಡಿದೆ, ಪಿಕ್ಚರ್ ಚೆನ್ನಾಗಿದೆ ಅಂದರು, ನಿಮ್ಮ ಪಾತ್ರ ಚೆನ್ನಾಗಿದೆ ಅಂದರು, ಹಾಗೆ ಹೀಗೆ ಅಂತೇಳಿ ಹೇಳಿದ್ರು. ನಿಜವಾಗ್ಲೂ ನನಗೆ ಕಾಟೇರ ನನ್ನ ಸೌಭಾಗ್ಯ, ಇದು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಸರ್, ಈ ಸಿನಿಮಾ ಇದು ಕನ್ನಡ ಜನತೆಯ ಗೆಲುವು, ಇದು ನಮ್ಮ ಗೆಲುವಲ್ಲ, ಇದು ಅವ್ರು ಗೆಲ್ಸಿದ್ರು ಸರ್. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಸರ್, ಮುಖ್ಯವಾಗಿ 50% ಕ್ರೆಡಿಟ್ ನಿಮಗೆ ಸರ್ ಹೋಗೋದು. ಯಾಕೆ ಅಂತ ಹೇಳಿದ್ರೆ, ನೀವು ಅಣ್ಣ ಹೇಳ್ದಂಗೆ ನೀವು ಕೇಳಿದ ಪ್ರಶ್ನೆಗಳನ್ನ ನಾವು ಏನೇನೋ ಮಾತಾಡ್ತಾ ಇದ್ವಿ, ಇದೆಲ್ಲನೂ ಸಿನಿಮಾ ನೋಡ್ರಿಗೆ ಒಂದು ಟೆಂಪ್ಟೇಷನ್ ಕ್ರಿಯೇಟ್ ಐತಿ. ಏನಪ್ಪ ಇಷ್ಟು ಮಾತಾಡ್ತಾ ಇದ್ದಾರೆ, ಏನಪ್ಪ ಏನಿರ್ಬೋದು ಇದರಲ್ಲಿ, ನಾವು ಕತೆ ಅಂತೂ ಯಾರಿಗೂ ಹೇಳಕ್ ಹೋಗಿಲ್ಲ, ಏನೋ ಇರ್ಬೋದು ಅಂತ. ಸೊ ಸಾರ್ ಅಭಿಮಾನಿಗಳು ಮತ್ತು ನಿಮ್ಮದು ಸಾಕಷ್ಟು ಕೊಡುಗೆ ಇದೆ. ಯಾಕಂದ್ರೆ ನೋಡ್ತಾ ಇದ್ದೀನಿ ಸರ್, ಯೂಟ್ಯೂಬಲ್ಲಿ ಚಾನಲ್ಗಳಾಗ್ಬೋದು, ನಮ್ಮ ಮಾಧ್ಯಮ ಚಾನಲ್ಗಳಾಗ್ಬೋದು. ಒಟ್ಟಿನಲ್ಲಿ ಸರ್ ಸಿನಿಮಾ ಗೆದ್ದಿದೆ. ಗೆದ್ದ ಮೇಲೆ ಆ ಸಂತೋಷಕ್ಕೆ ಮಾತುಗಳು ಜಾಸ್ತಿ ಬರಲ್ಲ. ಅದು ನನಗೆ ಆ ಅನುಭವನೂ ನನಗೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಸಿನಿಮಾಗೆ 3 ಶಕ್ತಿ ಸರ್. ಒಂದು ಶಕ್ತಿ ಬಂದು ಡೈರೆಕ್ಷನ್ ಟೀಮು, ಎರಡನೇದು ಬಂದು ದರ್ಶನ್ ಸಾರು, ಮತ್ತು ಕಲಾವಿದರು ಅಂದರೆ ನಮ್ಮ ಟೀಮು, 3 ನಮ್ಮ ರಾಕ್ಸ್ಲೈನ್ ಸಾರು. ಏನಕ್ಕಂದ್ರೆ ನಾನು ಪದೇ ಬೇರೆ ಟೈಮಲ್ಲೂ ನಾನು ಹೇಳ್ತಾ ಇದ್ದೆ, ನಾನು ನಿರ್ಮಾಪಕ ಆಗಿದ್ರೆ ಈ ಥರ ಸಿನಿಮಾ ಬಂದು ಹೇಳಿದ್ರೆ ನನಗೆ ಧೈರ್ಯ ಬರ್ತಿತ್ತ ಅಂತ. ಅಯ್ಯೋ ಎಲ್ಲಿ ಧೈರ್ಯ ಬರುತ್ತಾ, ಯಾರಪ್ಪ ಇಷ್ಟು ದುಡ್ಡು, ಅದು ಫಸ್ಟ್ ಹೋಗ್ತಿತ್ತು. ಅಂಥದ್ರಲ್ಲಿ ಬ್ಲೈಂಡ್ ಆಗಿ ಅಷ್ಟು ದಿಲ್ಲಾಗಿ, ಅಂದರೆ ಅವ್ರಿಗೆ ಆ ದಿಲ್ಲು ಸಿನಿಮಾದಲ್ಲಿ ಕಾಣುತ್ತೆ. ಅದು ಒಬ್ಬ ನಿರ್ಮಾಪಕ ಫಸ್ಟ್ ಪ್ರೀತಿಸ್ಬೇಕು ಒಂದು ಸಿನಿಮಾನ. ನಿರ್ಮಾಪಕ ಪ್ರೀತಿಸಿದ ಮೇಲೆ ಆ ಸಿನಿಮಾ ಅದು ಅದೇ ಥರ ಬರುತ್ತೆ ಅನ್ನೋದಕ್ಕೆ ಡೌಟೇ ಇಲ್ಲ. ಹೊಸ ವರ್ಷದ ಶುಭಾಶಯಗಳು ಸರ್. ಮತ್ತೆ ಇದೇ ಥರ ನಾವೆಲ್ಲರೂ ಸೇರ್ತಾರಣ. ನಿಜವಾಗ್ಲೂ ಖುಷಿ ಇದೆ. ಈ ಖುಷಿ ನಮ್ಮ ಕನ್ನಡ ಜನಗಳು ಸದಾ ನಮ್ಮ ಕನ್ನಡ ಸಿನಿಮಾಗಳು ತೋರಿಸ್ಲಿ ಅಂತೇಳಿ ಕೇಳ್ಕೊಳ್ತೀವಿ. ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಪ್ರೆಸ್ ಮೀಟ್ ನಲ್ಲಿ ಲಾಸ್ಟ್ ಕ್ವಶನ್
ಒಂದು ಸಿನಿಮಾ ಸಾಮಾಜಿಕ ಪಿಡುಗುಗಳನ್ನಾಗಲಿ ಅಥವಾ ಈ ನ್ಯೂನತೆಗಳನ್ನು ಚೂಟೋ ಕೆಲಸ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಮಾಡುತ್ತೆ. ಈ ಸಿನಿಮಾ ಆಚೆಗೆ ದರ್ಶನ್ರವ್ರಿಗೆ ಈ ಮರ್ಯಾದೆಗೇಡು ಹತ್ಯೆ ಆಗಿರ್ಬೋದು, ಈ ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಏನು ಅಭಿಪ್ರಾಯ ಇದೆ? ಅನುಭೂತಿ ಇರೋದು ಎರಡೇ ಜಾತಿ ಸರ್, ಒಂದು ಗಂಡು ಒಂದು ಹೆಣ್ಣು ಸರ್. ಅದ್ರ ಮೇಲೆ ಗೊತ್ತಿಲ್ಲ ರಾಕ್ಲೈನ್ ಸರ್, 3 ದಿನಕ್ಕೆ 50 ಕೋಟಿ ರೆನ್ಯುಮರೇಷನ್ ಕಲೆಕ್ಷನ್ ಮಾಡೋದು, ಅದ್ರ ಬಗ್ಗೆ. ನನ್ನ ಚಿತ್ರಗಳ ಗಳಿಕೆ, ಬಜೆಟ್ಟು, ಪ್ರಾಫಿಟ್ಟು, ಲಾಸು ನಾನು ಯಾವತ್ತೂ ಯಾರ ಹತ್ರ ಚರ್ಚೆ ಮಾಡಿಲ್ಲ. ಈ ಚಿತ್ರನೂ ಅಷ್ಟೇ ತುಂಬ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ, ನೀವೇ ಬರಿತಾ ಇದ್ದೀರಾ. ಹೌದಾ, ಇಷ್ಟ ಆದರೆ ಆಯ್ತಪ್ಪ, ಭಗವಂತ ಕೊಡಲಿ ಇಷ್ಟು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ಬಟ್ ಆಗ್ತಾ ಇದೆ. ನಾನು ಲೆಕ್ಕ ನೋಡೋಕೆ ಹೋಗೋದಿಲ್ಲ, ಫ್ರಾಂಕಾಗಿ ಹೇಳ್ತೀನಿ. ಲೆಕ್ಕ ನೋಡೋದು ಕೊನೆಯಲ್ಲಿ ನೋಡ್ತೀನಿ, ಮಾಡಿದ್ಮೇಲೆ ಹೇಳ್ತೀನಿ, ಖಂಡಿತವಾಗಿ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿರೋದಕ್ಕೆ ಒಂದು ಬಿಗ್ ಸೆಲೆಬ್ರೇಷನ್.